ಹೋಲ್ಸೇಲ್ ಮಾವ ಆಗ್ಬಿಡಿದ್ರ ಕರ್ನಾಟಕದ ಮಾವ. ಅದು ನನ್ನ ಭಾಗ್ಯ. ಎಷ್ಟ್ ಜನ ಸೊಸೆ ಅಂದ್ರು ನಿಮಗೆ ರಿಯಲ್ ಲೈಫ್ ಅಲ್ಲಿ? ಒಂದು 8 ಜನ ಇದ್ದಾರೆ ಸೊಸೆದ್ರು. ಹಿಂಗೆ ರಂಗ ಕಲಾವಿದ ಅದು ಇದು ಮಾಡ್ಕೊಂಡು 1914ರಿಂದ 2014ರಿಂದ ಯಾವ ಪಾಪ ನನ್ನ ಮಗ ನಿನ್ಗೆ ಪುಣ್ಯವಂತ ಅಂತ ಹೆಸರಿಕ್ಕಿದ್ದು ಲೈ. ಮೇಕಪ್ ಎಲ್ಲ ಮಾಡಲ್ವಾ ನೀವು? ಮೇಕಪ್ ಮಾಡ್ಕೊಂಬಂದಿದ್ದೀನಿಲ್ಲ. ಮೇಕಪ್ ಮಾಡ್ಕೊಂಡಿಲ್ವಾ ಸರ್? ಎಂಥ ಇವ್ರು ನೀವೆಲ್ಲನು. ನನಗೆ ಅನ್ನ ಕೊಡ್ತಾ ಇದ್ದೀರಲ್ಲ ನೀವು. ಯಾರು ಯಾವನ ನೀನು? ಏನ್ ಅನ್ಕೊಂಡಿದ್ಯಾ ನೀನ್ ನನ್ನ? ಜಾಡ್ ಸೊದ್ದೆ ಅಂದ್ರೆ ಕಬ್ಬಿನ ಗದ್ದೆಗೆ ಹೋಗಿ ಬೀಳ್ತೀಯ. ನನ್ನ 25 ವರ್ಷದಿಂದ ನಾನು ಊದ್ಗಡ್ಡಿ ವಸ್ತು ಆಂಜನೇಯನ ದೇವಸ್ಥಾನಕ್ಕೆ ಹಾಕ್ತಿದ್ದೀನಿ. ನನಗೆ ಕಾಣಲ್ಲ, ನಿನಗೆ ಕಂಡ್ಬಿಟ್ನ. ಅಲ್ಲ ಬಾ, ಇದಕ್ಕಿದ್ದಂಗೆ ಹತ್ತೋ ಕಾರಣ ಯಾರಬ್ಬೋ? ನಾನು ಹೋದ್ನ ಸ್ವಾಗತ ಜ್ಯೂಸ್ ಮಾಡಿದ್ಲ, ಚಿನ್ನ ಮಲಕಬಾ ಅಂತ ಉಳಕನ್ ಏನಪ್ಪ ಇದ್ದೀನಿ. ಅದೇ ಈಗ ಫೋಟೋ ಕಳಿಸ್ಬೇಕಾಕೆ? ಫೋಟೋ ಕಳಿಸ್ಬೇಕಾ? ರೀಲ್ಸ್ ಮಾಡಿದ್ರಂತೆ, ನಮ್ಗೆ ಹೇಳೇ ಇಲ್ಲ. ಈ ತರ ರಿಯಾಕ್ಷನ್ ಇಬ್ರು ಸೇರಿ ರೀಲ್ಸ್ ಮಾಡಿದ್ರಂತೆ. ಇನ್ನೇನಲ್ಲಿ ಬದನೆಕಾಯಿ ನೀನು ತಿನ್ಬಿಟ್ಟು ಹೇಳಿ ಬದುಕಿದ್ರೆ ನಾನು ತಿಂತೀನಿ. ಐ ಲವ್ ಯು. ಇವತ್ತಿನ ಸೋಷಿಯಲ್ ಮೀಡಿಯಾ ತಮ್ಮ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ವೇದಿಕೆ ಆಗಿದೆ. ಹಾಗೇನೆ ನಮ್ಗೆ ಏನಾದ್ರು ಬೇಜಾರಾಯ್ತು ಅಂದ್ರೆ ಪಟ್ ಅಂತ ಯೂಟ್ಯೂಬ್ ಹೋಗಿ ಯಾವ್ದಾದ್ರು ಕಾಮಿಡಿ ಸೀನ್ಸ್ ನೋಡೋದು, ಕಾಮಿಡಿ ವಿಡಿಯೋಸ್ ನೋಡೋದು. ಸೊ ತುಂಬಾನೇ ಕನೆಕ್ಟ್ ಆದ್ರೆ ಮತ್ತೆ ಅದನ್ನ ಫಾಲೋ ಮಾಡ್ತೀವಿ, ಅದೇ ವಿಡಿಯೋಸ್ ನೋಡ್ತೀವಿ. ಅದರಲ್ಲಿ ಒಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು JRM ಸ್ಟುಡಿಯೋಸ್ನ ಪ್ರತಿಯೊಂದು ವಿಡಿಯೋ. ಅವರ ಕಂಪ್ಲೀಟ್ ಟೀಮ್ ಆಗಿರ್ಬಹುದು, ಗೌರವ್ ಆಗಿರ್ಬಹುದು, ಮಾವನ ಪಾತ್ರ ಮಾಡ್ತಾ ಇರುವಂತವ್ರು ಪಾಯಲ್ ಚಂಗಪ್ಪ ಅವ್ರು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಇವತ್ತು ನಮ್ಮ ಜೊತೆಗೆ ಯಾರಿದ್ದಾರೆ ಗೊತ್ತಾ? ನಿಮ್ಮೆಲ್ಲರ ಪ್ರೀತಿಯ ಮಾವ ಚಾರ್ಲಿ ಅವರಿದ್ದಾರೆ. ಹಾಯ್. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಥ್ಯಾಂಕ್ ಯು. ಏನ್ ಮತ್ತೆ ವಿಶೇಷ? ವಿಶೇಷ ಏನೂ ಇಲ್ಲ. ಯಾಕೆ? ವಿಶೇಷ ಇನ್ನೇನಿದೆ, ನೀವು ಚೆನ್ನಾಗಿದ್ರಲ್ಲ ಅದೇ ವಿಶೇಷ. ಹೌದು, ನೀವು ತುಂಬಾ ಚೆನ್ನಾಗಿದ್ದೀರ ಮೇಡಮ್. ಅಂದ್ರೆ ನನಗೆ ಅನ್ನ ಕೊಟ್ಟಿದ್ದು ಬಾಯ್ಬಡಿಕೆ ಟೀಮ್ ಅಮಿತ್ ರಾಜ್ ಅವರು. ಅವ್ರನ್ನ ನಾನು ಸಿಕ್ಕಾಪಟ್ಟೆ ನೆನೆಸ್ಕೊತಾ ಇರ್ತೀನಿ. ಮೇಕಪ್ ಆದಾಗ ಮಾತ್ರ ನಮ್ಮ ಗುರುಗಳು ಇದ್ದಂಗೆ, ಮೇಕಪ್ ಇಲ್ಲ ಅಂದರೆ ನನ್ನ ಮಗ ಇದ್ದಂಗೆ. ತುಂಬ ನನಗೆ ಒಳ್ಳೊಳ್ಳೆ ಅವಕಾಶಗಳು ನನಗೆ ಕೊಟ್ಟು ನನಗೆ ಅದ್ಭುತವಾಗಿ ಬೆಳೆಸೋನು ಅಮಿತ್ ರಾಜ್ ಅವರು. ಅವ್ರ ಮನೆ ಅಮ್ಮ ಅಪ್ಪ, ಅವರ ತಂಗಿ, ಅವರು ಮಗ, ಅವರು ಹೆಂಗಸರು ಎಲ್ಲ ಆಯುಷ್ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಓಕೆ, ಮಾವ ಆದ್ಮೇಲೆ ಎಲ್ಲ ನಿಮ್ಮ ಹೆಸರೇ ಮರ್ತೋಗಿದ್ದಾರೆ ಅನ್ಸುತ್ತೆ. ಎಲ್ಲರೂ ಮಾವ ಅಂತಾನೆ ಕರೀತಾರ? ಹೌದೌದು. ಹೋಲ್ಸೇಲ್ ಮಾವ ಆಗ್ಬಿಡಿದ್ರ ಕರ್ನಾಟಕದ ಮಾವ. ಅದು ನನ್ನ ಭಾಗ್ಯ. ಎಷ್ಟ್ ಜನ ಸೊಸೆ ಅಂದ್ರು ನಿಮಗೆ ರಿಯಲ್ ಲೈಫ್ ಅಲ್ಲಿ? ಒಂದು 8 ಜನ ಇದ್ದಾರೆ ಸೊಸೆದ್ರು. ಪಾಯಲ್ ಚಂಗಪ್ಪ, ಓಕೆ, ಪಲ್ಲವಿ ಪರ್ವ, ನಂದಿನಿ, ಇದೇ ತರ ಸುಮಾರು ಜನ ಇದ್ದಾರೆ. ಶ್ರೀ ಭವ್ಯ ಸುಮಾರು ಜನ. ರಿಯಲ್ ಲೈಫ್ ಅಲ್ಲಿ, ನಿಜವಾದ ಲೈಫ್ ಅಲ್ಲಿ ಎಷ್ಟು ಜನ ಸೊಸೆ ಇದಾರ? ಯಾರು ಇನ್ನೂ ಬಂದಿಲ್ಲ ನಮ್ಮ ಮನೆಗೆ. ಬಂದಾದ್ಮೇಲೆ ಹೇಳ್ತೀನಿ. ಹೆಂಗಿರ್ಬೇಕು ಸೊಸೆ? ಸಂಸ್ಕೃತಿ, ನಮ್ಮ ಪದ್ಧತಿ ಆ ಥರ ಇರ್ಬೇಕು. ಯಾವ ತರ ಗುಣಗಳು ಒಳ್ಳೆ ಥರ ಇರಬೇಕು. ಒಳ್ಳೆ ನಮ್ಗೇನಿಲ್ಲ, ನಮ್ಮ ಮನೆಯವ್ರಿಗೆ ಒಪ್ಕೊಂಡ್ರೆ ಸಾಕಷ್ಟು. ನೋಡಕ್ ಹೆಂಗಿರ್ಬೇಕು? ಮಾಡಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಸಂಸ್ಕೃತಿ ಒಳಗಿರ್ಬೇಕಂತೆ. ಓಕೆ, ಈಗಿನ ಹುಡುಗಿಯರೆಲ್ಲ ಹೆಂಗಿರ್ತಾರೆ? ಅವ್ರವ್ರ ಇಷ್ಟ. 1947 ಸ್ವತಂತ್ರ ಸಿಕ್ಕದೆ, ನಾವ್ಯಾಕೆಲ್ಲರಿಗೂ ಅಡ್ಡ ಹಾಕೋಣ? ಯಾಕೆ ರೈಲ್ವೆ ಗೇಟ್ ಹಾಕೋಣ ಅಲ್ವಾ? ಅವ್ರದ್ದು ಇದು. ನಮ್ಮನೆ ಮಾತ್ರ ಆ ಥರ ಇರಬೇಕು, ಪದ್ಧತಿ ಆ ಥರ ಇರಬೇಕು. ನೋಡೋಣ. ಯಾರು 8 ಜನ ಸೊಸೆಯಲ್ಲಿ ಯಾರು ನಿಮಗೆ ತುಂಬಾ ಇಷ್ಟ? ನನಗೆ ತುಂಬಾ ಇಷ್ಟ ಪಲ್ಲವಿ ಪರ್ವ. ಯಾಕಂಗೆ? ನಂದಿನಿ ಆಕ್ಟಿಂಗು ಎಲ್ಲಿ ಇದು ಮಾಡಿದ್ರು ನನಗೆ ಚೆನ್ನಾಗಿ ಕ್ಲೋಸ್ ಅಂದರೆ ಬಾ ಮಚ, ಬಾ ಬಗ, ಬಾ ಮಮ್ಮ, ಬಾ ಅಪ್ಪಾಜಿ ಅಂತಂದ್ರೆ ಅವರಿಬ್ರು ಚೆನ್ನಾಗಿ. ಅವ್ರು ಒಂದು ಚಿಕನ್ ಬಿರಿಯಾನಿ ಜಾಸ್ತಿ ಕೊಡ್ಸಿರ ಅಂತ? ಆ ಬಿರಿಯಾನಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮೊಟ್ಟೆ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಅದು ತಿಂತೀವಿ ಅಷ್ಟೇ ನಾವು. ಆ ಬಿರಿಯಾನಿ ಅವೆಲ್ಲ ನಮ್ಗಂತೂ
ಎಷ್ಟು ಸಂಪಾದನೆ ಮಾಡಿರಿ? ಎಲ್ಲರಿಗೂ ಇಡೀ ಕರ್ನಾಟಕಕ್ಕಿರೋ ಪ್ರಶ್ನೆ. ಮಾವ ಯೂಟ್ಯೂಬಲ್ಲಿ ಆಕ್ಟಿಂಗ್ ಮಾಡಿ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಕುಮಾರ್ ಅವರು ಹೇಳಿ. ಮದುವೆ ಆದ್ಮೇಲೆ ಏನು ಸಂಪಾದನೆ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ, ಏನು ದುಡ್ಡು ಉಳ್ಸೋಕ್ಕಾಗಲ್ಲ. ಮದುವೆ ಆದಮೇಲೆ ಅಂದರೆ ನಮ್ಮ ಮನೆಯವರು ಅಷ್ಟೇ ಅಂತ ಮೇಕಪ್ ಅಂತ ಈ ಥರ ಆ ಥರ ಏನಿಲ್ಲ. ಆದ್ರೂ ಒಂದು ಇರಬೇಕಲ್ಲ, ಮುಂದಕ್ಕೆ ಒಂದು ಹೆಜ್ಜೆ ಇಡಬೇಕು ಅಂದ್ರೆ ಒಂದು ಸಂಪಾದನೆ ಇರಬೇಕು. ಒಂದು ಏನೋ ಮುಂದೆ ಆಲೋಚನೆ ಒಂದು ಇದು ಮಾಡ್ತೀವಿ, ಒಂದು ಸೈಡ್ ತಾಂತೀವಿ ಅಥವಾ ಒಂದು ಮನೆ ಕಟ್ತೀವಿ ಅಂದರೆ ಅದಕ್ಕೆ ಏನು ಮಾಡೋದು, ಇವಾಗಿಂದ ಕುಡಿತಾ ಇರ್ಬೇಕಲ್ವ, ಆ ಥರ. ಮತ್ತೆ ಮಾವನ ಲೈಫಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು ಕಾಲೇಜಿಂದ? ಗರ್ಲ್ ಫ್ರೆಂಡ್ ಯಾರು ಇಲ್ಲ. ಯಾಕೆ ಇಷ್ಟ ನಗ್ತಾ ಇದ್ದೀರ ಅಂದ್ರೆ ಇದಾರೆ? ಇಲ್ಲ, ಆ ಥರ ಇಲ್ಲ. ಅದು ಮನೆಯಲ್ಲಿ ಒಳ್ಳೆ ಹೆಂಡತಿ ಇರ್ಬೇಕಂದ್ರೆ. ಇಬ್ರು ಹೆಂಡತಿ ಅಂತೆ ನಿಮಗೆ? ಸುಳ್ಳು ಅವ್ರು ಹೇಳ್ತಾರೆ. ಒಂದೇ ಒಬ್ಬ ಒಂದು 8-10 ಜನ ಇದ್ದಾರೆ ನನಗೆ. ಸುಳ್ಳು ಹೇಳ್ಬೇಡಿ ಮಾವ, ಇಬ್ರು ಹೆಂಡತಿ ಅಂತ ವಿಷಯ ಬಂದಿದೆ ನಮಗೆ. ಇಲ್ಲಪ್ಪ, ನಾನಂತೂ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಒಬ್ರು ರೋಹಿಣಿ ಅಂತ ಇದ್ದಾರೆ, ಅವರೇ ನಾನು ಈಗ ಟ್ರೆಂಡಿಂಗ್ ನಡೀತಾ ಇರೋದು ಅವರೇ. ಒಂದು 8-10 ಜನ ನನ್ನ ಜೊತೆ ಕ್ಯಾರೆಕ್ಟರ್ ಮಾಡಿದ್ರು ಒಂದು ಯಾವುದೋ ಒಂದು ಟೀಮ್ಗೆ ಹೋದ್ರೆ ಅವರೇ ಕೇಳ್ತಾರೆ, ಅಣ್ಣ ಒಂದು ನಿಮ್ಮ ಪೇರ್ ಮಾಡೋರು ಅಂಥವ್ರು ಯಾರು ಅಂತ ಕೇಳ್ತಾರೆ. ಒಂದು 8-10 ಜನ ಫೋಟೋ ತೋರಿಸಿದ್ರೆ, ಅಣ್ಣ ಇವಾಗ ಟ್ರೆಂಡಿಂಗ್ ನಡೀತಾ ಇರೋದು ನಿಮ್ದೇ ಅಲ್ವಾ, ಇಬ್ಬರದಿನೇ ಅಂತ ಅಂತಾರೆ. ನಾನೇನು ಮಾಡಿ ಅವರೇ ಹೆಂಡತಿ ಆಗಕ್ಕಾಗುತ್ತಾ? ನಮ್ಮ ಹೆಂಡತಿ ಏನು ಮಾಡ್ಬೇಕು ಅವಾಗ? ನೀವ್ ಹೇಳ್ಬೇಕು ಏನಂತ ಹೇಳಿ, ಏನ್ ಮಾಡ್ಬೇಕು ನೀವೇ ಅಲ್ಲಿ ಆಯ್ತು. ಈಗ ಜೋಕ್ಸ್ ಎಲ್ಲ ಪಾರ್ಟ್, ಮಾವ ಯಾವ ಊರವರು, ಯಾವ ಮೂಲತಃ ಎಲ್ಲಿ ಅವರು? ಅಮ್ಮ ನಮ್ದು ಹೆಸರುಘಟ್ಟ ಹತ್ರ ಉರುಳಿ ಚಿಕ್ಕನಹಳ್ಳಿ ಅಂತ ನಮ್ಮೂರು. ಹಳ್ಳಿ ಒಂದಿದ್ರು. ಹಿಂಗೆ ರಂಗ ಕಲಾವಿದ ಅದು ಇದು ಮಾಡ್ಕೊಂಡು 1914ರಿಂದ 2014ರಿಂದ ಎಲ್ಲೋದ್ರಿ ನೀವು? 1914 ಯಾಕೋ ಗ್ಲೂಕೋಸ್ ಕೊಡ್ಬೇಕೀಗ. 2014ರಿಂದ ಹಂಗೆ ಪ್ರಯತ್ನ ಪಡ್ತಾ ಇದ್ದೆ. ಹಂಗಾಗಿ ಒಂದು ನನಗೇನಿಲ್ಲ, ಕಲಾವಿದ ಸೇವೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿಂದ ಎಷ್ಟು ಬಂತು, ಹೆಂಗ್ ಬಂತು, ಯಾವ ಬಿಸ್ನೆಸ್ ಇಂದ ಎಷ್ಟು ಬಂದ್ರು ನಾನು ತೃಪ್ತಿ ಇಲ್ಲ. ಈ ಕಲಾವಿದನಿಂದ 10 ರೂಪಾಯಿ ಬಂದ್ರೆ ಅದನ್ನ ತೃಪ್ತಿ. ಮೇಕಪ್ ಎಲ್ಲ ಮಾಡಲ್ವಾ ನೀವು? ಮೇಕಪ್ ಮಾಡ್ಕೊಂಬಂದಿದ್ದೀನಿಲ್ಲ. ಮೇಕಪ್ ಮಾಡ್ಕೊಂಡಿಲ್ವಾ ಸರ್? ಮಾಡ್ಕೊಂಡಿಲ್ವಾ? ನೀವು ವೈಟ್ಗಿದ್ದೀರ, ಮಾಡ್ಕೊಳಲ್ಲ. ನಾವು ಬ್ಲ್ಯಾಕ್ ಆಗಿದ್ದೀವಿ, ಮಾಡಲೇಬೇಕು. ನಾವು ಹಂಗೆ ಒಳ್ಳೆ ಊಟ ತಿಂತೀವಿ. ನಾವು ಹಂಗೆ ಮುದ್ದೆ ತಿಂತೀವಿ. ಏನ್ ಡಯಟ್ ನಿಮ್ದು? ಫಿಟ್ನೆಸ್ ಸೀಕ್ರೆಟ್ ಏನು? ಫಿಟ್ನೆಸ್ ಏನಿಲ್ಲ, ನಾವು ಮುದ್ದೆ, ನನಗೆ ಮುದ್ದೆ ಇರಲೇಬೇಕು. ಮುದ್ದೆ ಒಂದು ಟೈಮ್ ಅಲ್ಲ, ಒಂದು ಟೈಮ್ ಇರಲೇಬೇಕು. ಮಜ್ಜಿಗೆ ಅನ್ನ, ಮತ್ತು ಅನ್ನ ರಸಮ್ಮು. ನಾನ್ ವೆಜ್ ಇದ್ದಾಗ ಜಾಸ್ತಿ ನಾನ್ ವೆಜ್ ಏನು ಯೂಸ್ ಮಾಡೋಕ್ಕಾಗಲ್ಲ. ಒಂದು 5 ಪೀಸ್ 6 ಪೀಸ್ ಬೋನ್ ಇರೋದು ತಿಂತೀನಿ. ಸೆಟ್ಟಲ್ಲಿ ಎಷ್ಟು ಜನ ಇರ್ತಾರೆ? ಯಾರು ನಿಮಗೆ ತುಂಬ ಫೇವ್ರೇಟು? ಏನಕ್ಕೆ ಯಾರು ತುಂಬ ಇಷ್ಟ ಸೆಟ್ಟಲ್ಲಿ? ಅಂದರೆ ಎಲ್ಲ ಟೀಮು ಇಷ್ಟನೇ, ಎಲ್ಲ ಇವ್ರ ಫ್ರೆಂಡು ಇಷ್ಟನೇ. ಬರೀ ಗೌರವ್ ಹೆಂಗೆ ನಿಮ್ಮ ಅಳಿಯ? ನಮ್ಮ ಮಾವ, ನಮ್ಮ ಬಾವ, ನಮ್ಮ ಮಗನ ಕ್ಯಾರೆಕ್ಟರ್ ಮಾಡವ್ರೆ, ಮಾವನ ಕ್ಯಾರೆಕ್ಟರ್ ಮಾಡವ್ರೆ. ಸೂಪರ್. ಏನು ಹೇಳಿ ಅವ್ರ ಬಗ್ಗೆ ಒಂದೆರಡು? ಅವ್ರ ಬಗ್ಗೆ ನಾನು ಏನು ಹೇಳಲಿ, ಅವರೇ ಬಂಗಾರ ಮನುಷ್ಯ ಇದ್ದಂಗೆ ಅವರೇ. ಜಾಸ್ತಿ ಮ್ಯಾಲ್ಗೂ ಇಲ್ಲ, ಜಾಸ್ತಿ ಕೆಳಗಡೆನೂ ಇಲ್ಲ. ಭಾರಿ ಒಳ್ಳೆ ಮನುಷ್ಯ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲೋದ್ರೂ ಚೆನ್ನಾಗಿ ಮಾತಾಡ್ತಾರೆ. ತುಂಬ ನನಗೆ ಕೆಲವೊಂದು ಸೀನ್ಗಳು ಭಾರಿ ಹೆಲ್ಪ್ ಮಾಡ್ತಾರೆ. ಕುಮಾರಣ್ಣ ಹಿಂಗದೇ ನೋಡು, ಹಿಂಗೆ ಬರ್ತೀನಿ, ನಾನು ಬರ್ತೀನಿ, ಹಿಂಗೆ ನೀನು ಹಿಂಗೆ ಬಾ ಕುಮಾರಣ್ಣ ಅಂತಂದು ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ. ಫಸ್ಟು ಅವರು ನಮ್ಮ ಮಿತ್ ಅವರು ಇವ್ರು ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡಿ. ಹೊರಗಡೆ ಹೋದಾಗ ಯಾರಾದ್ರೂ ಬಂದು ಸೆಲ್ಫಿ ಕೇಳಿದ್ರೆ ಏನ್ ಅನ್ಸುತ್ತೆ? ಅಯ್ಯೋ ಅದ್ಭುತ ಅಲ್ವಾ? ಕೇಳಿದಾರ? 100% ಕೇಳೋರು. ಏನೂ ಇಲ್ಲ, ನಮ್ಮ ಹೆಂಗಸ್ರ ಜೊತೆ ಸೆಲ್ಫಿ ಕೇಳಿದ್ರೆ ಬೇಜಾರಾಗುತ್ತೆ. ಅವರೆಲ್ಲೋ ಶಾಪಿಂಗ್ ಹೋಗಿರ್ತಾರೆ, ಲಗೇಜ್ ಹೊತ್ಕೊಂಡಿರ್ತಾರೆ, ನಾನು ಹೊತ್ಕೊಂಡಿರ್ತೀನಿ. ಸರ್ ನೀವು ಅಲ್ವಾ ಅಂತ ನಾನು ಏನೋ ಇಳಿಬಿಟ್ಟು ಇದು ಮಾಡಿದ್ರೆ ಸ್ಟಾರ್ಟ್ ಆಯಿತು ಅಂತಾರೆ. ಒಂದೊಂದ್ಸರಿ ಬೇಜಾರು ಮಾಡ್ಕೊಂತಾರೆ, ಇನ್ನೊಂದ್ಸರಿ ನಾನು ಹೆಗಲ ಮೇಲೆ ಕೈ ತೊರೆದು ಸರೋಗ್ಬಿಟ್ಟು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ಅವರೇ ಅಲ್ವಾ ನಾನು ಕೊಡ್ತಾ ಇರೋದು. ಏನ್ ಅನ್ಸುತ್ತೆ ಇವಾಗ ಇಂಟರ್ವ್ಯೂ ಎಲ್ಲ ಮಾಡ್ತಾ ಇದೀವಿ ನಿಮ್ದು? ಭಾರಿ ಖುಷಿ ಆಗುತ್ತೆ. ಅಯ್ಯೋ ಅದ್ಭುತ ಅಲ್ವಾ?
ರಾಜ್ಕುಮಾರ್ ಆಕ್ಟಿಂಗ್ ಮಾಡ್ತೀರಿ ನೀವು ಅಲ್ಲಿ ತೋರಿಸಿ ಹೊಟ್ಟೆ ಇದೆ ಅಷ್ಟೇ, ಅಲ್ಲಿ ನೋಡಿ. ಹೊಟ್ಟೆ ಒಂದೇ ಕಷ್ಟ. ಆ? ಎಂಥ ಇವ್ರು ನೀವೆಲ್ಲನೂ ನನಗನ್ನ ಕೊಡ್ತಾ ಇದ್ದೀರಲ್ಲ ನೀವು. ಧನ್ಯವಾದ ಕಣ್ಣಣ್ಣ, ಧನ್ಯವಾದ. ಇದ್ಯಾರು? ಕೃಷ್ಣ. ನೆಕ್ಸ್ಟ್ ಇನ್ಯಾರು? ಯಾವನ ನೀನು? ಏನು ಅನ್ಕೊಂಡಿದ್ಯಾ ನೀನು ನನ್ನ? ಜಾಡ್ ಸೊದ್ದೆ ಅಂದ್ರೆ ಕಬ್ಬಿನ ಗದ್ದೆಗೆ ಹೋಗಿ ಬೀಳ್ತೀಯ. ಇದ್ಯಾರು? ಅದ್ಯಾಕೆ ಕಬ್ಬಿನ ಗದ್ದೆಗೆ ಹೋಗಿ ಬೀಳೋದು? ಅವ್ರು ಮಂಡ್ಯದರು. ಸೊಳ್ಳೆ ಬಂದಿದೆ ನೋಡಿ, ಪಡ್ಕೊಳ್ಳಿ ಹಿಂಗೆ ಇದೆ. ಮಂಡ್ಯದವರು ಅದಕ್ಕೆ ಕಬ್ಬಿನ ಗದ್ದೆಗೆ ಹೋಗಿ ಬಿದ್ರಂತೆ ನೋಡಿ, ಇವ್ರ ಹತ್ರ ಮಾತಾಡಿದ್ರೆ. ನೆಕ್ಸ್ಟ್ ಯಾರದು? ಇದು ಯಾರ ಕ್ಯಾರೆಕ್ಟರ್ ಅದು? ನೀವ್ ಹೇಳ್ಬೇಕು ನಾನು ಮಾತಾಡ. ಅಂಬರೀಷ್. ಹಂಗೇಳಿ. ನೆಕ್ಸ್ಟ್ ನಮ್ಮ 25 ವರ್ಷದಿಂದ ನಾನು ಊದ್ಗಡ್ಡಿ ವಸ್ತು ಆಂಜನೇಯನ ದೇವಸ್ಥಾನಕ್ಕೆ ಹಾಕ್ತಿದ್ದೀನಿ. ನನಗೆ ಕಾಣಲ್ಲ, ನಿನಗೆ ಕಂಡ್ಬಿಟ್ನ. ಇದ್ಯಾರು ಹೇಳಿ? ಗೊತ್ತಾಗಲ್ವಾ? ಅಯ್ಯೋ ನಿನ್ನ ಮುಖ್ಯಮಂತ್ರಿ ಚಂದ್ರ ಅಲ್ವ ನಮ್ಮ? ನೆಕ್ಸ್ಟ್ ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೇವ್ರೇ ನನ್ನ ಹೆಂಡತಿ ಉಂಡಾಡಿ ಗುಂಡ ಅಂತಳೆ ಅಂತ ಹೇಳ್ದ. ಮ್ಯಾಲಿಂದ ತಪ್ಪ ಅಂತ ಬಿದ್ದುಬಿಡ್ತು ಗಣ್ಣ. ಏನಂತ ಕೇಳಿ? ಏನು? ಬಿಸ್ಕೆಟು. ಯಾರಿದು? ಯಾರು? ದಿನೇಶ್ ಕೃಷ್ಣ. ಸೂಪರ್ ಬಿಡಿ. ಅಲ್ಲ, ನಿಮ್ಗೇನು ನೀವು ಸಿನಿಮಾ ಏನು ಜಾಸ್ತಿ ನೋಡಕ್ ಹೋಗಿಲ್ಲ ಹಂಗಾರೆ? ಗೊತ್ತು, ಪಟ್ಟಂತ ಕ್ಯಾರೆಕ್ಟರ್ಸ್ ಎಲ್ಲ ಗೊತ್ತು. ಇನ್ನೊಬ್ರು ಹೇಳ್ತೀನಿ, 100% ಹೇಳ್ಬೇಕು ದಯವಿಟ್ಟು. ಅಲ್ಲಬ್ಬ, ಇದಕ್ಕಿದ್ದಂಗೆ ಹತ್ತೋ ಕಾರಣ ಯಾರಬ್ಬ? ನಾನು ಹೋದ್ನ ಸ್ವಾದಕ ಜ್ಯೂಸ್ ಮಾಡಿದ್ಲ, ಚಿನ್ನ ಮಲಕಬ ಅಂತ ಉಳಕನ್. ಏನಪ್ಪ ಇದ್ದೀನಿ? ಅದೇ ಯಾರು? ನಾನೇ. ಎನ್ನ ಹೆಸರವು? ನಂತರ ಮಾಡಿ ಆಕ್ಟಿಂಗ್. ನಿಮ್ಮ ಥರನ 1-2 ದಿನ ನಮ್ಮ ಮನೆ ಹತ್ರ ಬರ್ರಿ, ಎಲ್ಲ ನೋಡ್ಕೊಂಡು ಆಮೇಲೆ ಆಕ್ಟಿಂಗ್ ಮಾಡ್ತೀನಿ. ಒಂದು ದಿವ್ಸಕ್ಕಾಗಲ್ಲ ಅದು. ಯಾವಾಗ ನಾನು ಎನ್ನ ಹೆಸರು ಸಿನಿಮಾ, ಜಗ್ಗೇಶ್ ಅಣ್ಣನ ಸಿನಿಮಾ. ಎಷ್ಟು ದುಡ್ಡು ತಗೊಂಡ್ರಿ ಆ ಸಿನಿಮಾಗೆ? ನೋಡಕ್ ಹೋಗಿದ್ದು ಒಂದೇ, ದುಡ್ಡು ನಾನು ಕೊಡ್ತಾರ ಮೇಡಮ್? ಹೇಳಿ. ನೋಡಕ್ ಹೋಗಿದ್ದು ಅವಾಗ ಭಾರಿ. ಅವಾಗ ಎಷ್ಟಿತ್ತು ಸಿನಿಮಾ ಟಿಕೆಟ್ ಮೇಡಮ್? ₹1.30. ಈಗ 250 ರೂಪಾಯಿ ಇಲ್ಲ ಅಂದ್ರೆ ಸಿನಿಮಾ ಥಿಯೇಟರ್ಗೆ ಹೋಗಕ್ಕಾಗಲ್ಲ. ಪ್ರೇಮಲೋಕ, ರಥಸಪ್ತಮಿ. ಯಾರು ನಿಮ್ ಫೇವ್ರೆಟ್ ಆಕ್ಟರ್? ನಾನು ಅಂಬರೀಷ್ ಅಣ್ಣ. ಅಣ್ಣವರು ಮೊದಲನೇ ಸ್ಥಾನ ಅಣ್ಣವ್ರಿಗೆ. ಆದ್ರೆ ಅಂಬರೀಷ್ ಅಣ್ಣ ಅಂದ್ರೆ ನನಗೆ ಯಾಕೆ ಅಂತ ಹಂಗೆ? ಅದಿಲ್ಲು. ಹೀರೋಯಿನ್ಸ್ ಅಲ್ಲಿ ಯಾರು ಇಷ್ಟ? ಹೀರೋಯಿನ್ಗಳಿಗೆ ನಮ್ಗೇನಂತ ಇವ್ರೇನಿಲ್ಲ ಅಂತ, ಇವ್ರು ಯಾರು ಇಲ್ಲ ನಮಗೆ. ಹೀರೋಯಿನ್ ಅಂದರೆ ನಮ್ಗಂತ ಅಲರ್ಜಿ ಇಲ್ಲ. ಪಂಡ್ರಿಬಾಯಿ. ಈಗಿರೋ ಹೀರೋಯಿನ್ಗಳಲ್ಲಿ? ಈಗಿರೋ ಹೀರೋಯಿನ್ ಯಾರವ್ರಪ್ಪ? ಆ ಥರ ಇದ್ದೀರಿ. ಯಾರು ಒಬ್ರು ಇಷ್ಟ ಇಲ್ವಾ? ಬರೀ ಸುಳ್ಳು ಹೇಳ್ತೀರಾ. ಮಾಲಾಶ್ರೀ. ಯಾಕೆ ಇಷ್ಟ ಮಾಲಾಶ್ರೀ ಅವರು? ಆಕ್ಟಿಂಗ್. ಎಷ್ಟು ದುಡ್ಡು ಮಾಡಿದ್ರಿ ಹೇಳಿ ಈಗ? ಏನ್ರಲ್ಲಿ? ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ನಾವು ಮಿಲಿಯನ್ ಓಡ್ತಾ ಇದೆ ಪಾಪ. ನೀವೆಷ್ಟು ಮಿಲಿಯನ್ ಮಾಡಿದ್ದೀರಾ? ನಾನು ಏನು ಮಿಲಿಯನ್ ಮಾಡಿಲ್ಲಮ್ಮ. ಅನ್ನದಾತರವರು ಅವ್ರಿಗೋಗುತ್ತೆ. ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ಸುಮ್ಮನೆ ಇದು ಮಾಡೋದಲ್ಲ. ಅವ್ರ ಕಷ್ಟ ಅವ್ರಿಗೂ. ಫಸ್ಟ್ ಪೇಮೆಂಟ್ ಎಷ್ಟು ನಿಮ್ದು ಆಕ್ಟಿಂಗ್ ಇಂದ? ಫಸ್ಟು 500 ರೂಪಾಯಿಂದ. 500 ರೂಪಾಯಿ ಏನು ಮಾಡಿದ್ರಿ? ಗ್ಲೂಕೋಸ್. ಯಾವ ಗ್ಲೂಕೋಸು? ಹಂಗೆಲ್ಲ ಇಲ್ಲ, ಎಲ್ಲ ಮನೆಗೆ ಹೋಗುತ್ತೆ. ಗ್ಲೂಕೋಸ್ಗೇನು ಸುಮ್ಮನೆ ನೈಟಲ್ಲಿ ಸುಮ್ಮನೆ ಹಂಗೆ ಹೋಗ್ಬಿಟ್ರೆ ಸಾಕು, ಅದರಷ್ಟು ಅದೇ ಬಿದ್ದು. ಅದೇಂಗೆ? ಹಂಗೆ ಅಭಿಮಾನ. ಈ ಉಡ್ಕೊಂಡೋಗೋ ಟಾರ್ಚ್ ಹಾಕೊಂಡು ಅಭಿಮಾನಿಗಳು ಯಾರಿದ್ದಾರೆ? ಏನು ಫೋನ್ ಮಾಡ್ತಾರೆ, ಅವರೇ ಕೊಡ್ಸಿ ಕಳಿಸ್ತಾರೆ. ಸತ್ಯ. ಮನೇಲಿ ಬೈಯಲ್ವಾ? ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಆದರೆ ಏನಂತಾರೆ, ಅಂತಾರೆ. ಹೌದು, ಹಂಗೆ ಉಗ್ಸ್ಕೊಂಡಿದ್ದೀಯಾ? ನೀವು ಡೀಸೆಂಟ್ ಕುಡುಕ, ಅತಿರೇಕದ ಕುಡುಕ,
ಕುಡಿಯೋದೇ ಇಲ್ಲ ಯಾವ್ದು ಇದ್ರಲ್ಲಿ ಮೀಡಿಯಮ್ಮು ಜಾಸ್ತಿ ಕುಡಿಯೋದೇ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಒಂದು ರೇಂಜ್ಗೆ ಮಿಡಿಲ್ ಕ್ಲಾಸ್ ಕುಡ್ತಾರೆ. ಯಾಕೆ ಕುಡಿಯೋದು? ಜೀವನದಾಗ ಇನ್ನೇನಿದೆ ಅಲ್ಲಿ, ಏನಿದೆ ಜೀವನದಲ್ಲಿ? ಲೇಡೀಸ್ ಅಂತೂ ಏನು ಇದು ಮಾಡೋಕ್ಕಾಗಲ್ಲ. ಏನು ನಮಗೆ ಏನೋ ಒಂದು ಹ್ಯಾಬಿಟ್ ಕಲ್ತಿದ್ದೀವಿ, ಚೆನ್ನಾಗಿದ್ದೀವಿ, ಒಂದು ತೃಪ್ತಿ. ಏನ್ ಟೆನ್ಷನ್ ನಿಮಗೆ ಕುಡಿಯೋಕ್ಕೆ? ಟೆನ್ಷನ್ ಏನಿಲ್ಲ, ಏನು ಟೆನ್ಷನ್ನೇ ಇಲ್ವಲ್ಲ, ಚೆನ್ನಾಗಿದೆ. ನೀವು ಸುಂದರಿ ಅಂದರೆ ಅತಿ ಸುಂದರಿ. ಅಯ್ಯೋ 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 ದೇವ್ರೇ. ನೋಡ, ಅದೇ ಅದಕ್ಕೆ ಹೇಳಿದ್ದು ನಾನು ಈ ಥರ ಹೇಳ್ತೀನಿ ಅಂತ ನೀವು ಬೇರೆ ಮಾಡ್ಕೊಂಬಾರ್ದು ಅಂತ ಹೇಳಿದ್ದು. ಅಂದ್ರೆ ಅದು ಸುಳ್ಳು. ನಿಜ. ಏನು ನಮ್ಮ ಸೊಸೆ ಅಂತ ಹೇಳಿದ್ರಲ್ಲ, ಯಾವಾಗ? ಅವಾಗ ಹೇಳಿಲ್ವಾ ನಿಮ್ ಸೊಸೆ ಥರ ನಾನು ಅಂತ? ಮಾವ ಈ ತರ ಸುಳ್ಳು ಹೇಳ್ತಿದ್ದೀರಲ್ಲ ಮಾವ. ನಾನು ಯಾವಾಗ ಹೇಳ್ದೆ ಸೊಸೆ ಅಂತ? ಅವಾಗಲೇ ಊಟ ಮಾಡೋವಾಗ ಹೇಳ್ದಲ್ಲಮ್ಮ. ನಾನಂತೂ ಹೇಳಿಲ್ಲಪ್ಪ. ನಿಮ್ಮ ಮನೆ ಸೊಸೆ ಮಾಡ್ಕೊಂತೀರ ಅಂತ ಹೇಳಿಲ್ವಾ? ಏನ್ ಕತೆ ಹಿಂಗೆಲ್ಲ ಇಂಟರ್ವ್ಯೂ ಎಲ್ಲ ವೈರಲ್ ಆಗ್ಬಿಡುತ್ತ ಆಮೇಲೆ? ಹೌದಾ? ಹಂಗಾರೆ ಕಟ್ ಮಾಡಿ ಸರ್, ಬಿಡಿ ಸರ್. ಆಯ್ತಾ ಸರ್ ಮೇಡಮ್, ಇಷ್ಟ ಆಯ್ತಾ? ಥ್ಯಾಂಕ್ ಯು, ಬರಲಾ? ಮತ್ತೆ ಹೇಳಿ, ಈಗ ಜೀವನ ಅನ್ನೋದು ಎಷ್ಟು ಕಷ್ಟ. ಈ ಆಕ್ಟಿಂಗು ಬರೋಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ನಿಮ್ಗೆ? ನಾನು ತಾಯಿ, ನನ್ನ ಪ್ರಯತ್ನ ಸುಮಾರು ಜನ್ಮಗಳಿಂದನೂ, ಅದು ಯಾವ ಜನ್ಮ ಅಂದರೆ ಅದು ನನಗೆ ಗೊತ್ತಿಲ್ಲ. ನಾನು ಯಾವಾಗ ಸ್ಟೇಜ್ ಆರ್ಟಿಸ್ಟ್ ಹಾಕೋದೆ ಅವಾಗಿಂದನೂ ಸಿಕ್ಕಾಪಟ್ಟೆ ನನಗೆ ಇಷ್ಟ ಅಂದರೆ ನಾನು ಆ್ಯಕ್ಟಿಂಗ್ ಮಾಡಬೇಕು, ನಾನೊಬ್ಬ ಕಲಾವಿದ ಆಗಬೇಕು. 10 ಜನ ಬಂದರೂ ನಾನು ಕಂಡುಹಿಡಿಬೇಕು. ಯಾರನ್ನ ಆಗಲಿ ಬಂದರೂ ಸಾಕು, ನನಗೆ ಏಯ್ ನೀವಲ್ವಾ ಅನ್ನೋ ಥರ ಆಗಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ರಂಗ ಕಲಾವಿದ ಆಗಿದ್ದೆ, ಮತ್ತು ಬೀದಿ ನಾಟಕಗಳು ಆಡಿದೆ. ಅವಾಗ ನನಗೆ ಅನ್ನ ಕೊಟ್ಟವ್ರು ಪುಣ್ಯಾತ್ಮರೆಲ್ಲ ಆಯುಷ್ ಆರೋಗ್ಯ ಬಗ್ಗೆ ಎಲ್ಲ ಕೊಟ್ಟು ಕಾಪಾಡಲಿ. ಮಂಡ್ಯ ಟೀಮು, ಮೈಸೂರು, KR ನಗರ, ಮತ್ತು ದೇವನಹಳ್ಳಿ ಟೀಮು, ದೇವನಹಳ್ಳಿ ದೇವರಾಜ ಅಂತ, ಅವರೆಲ್ಲ ನಾನು ಚೆನ್ನಾಗಿ ಅವಾಗ ಅನ್ನ ಕೊಟ್ಟವ್ರು. ಇವಾಗ ಬೇಜಾನ್ ಬರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಮೊದಲು ಅನ್ನ ಕೊಟ್ಟವರು, ಅದು ನನಗಿಷ್ಟ. ಅವರೇ ನನಗೆ ಅನ್ನ ಕೊಡ್ತಾಯಿದ್ರು. ಒಂದು ಸರಿ ಬೆಸೆಂಟ್ ಪಾರ್ಕಲ್ಲಿ ಒಂದು ಇದು ಕರೆದಿದ್ರು, ಒಂದು ಮಂಡಲ ಪಂಚಾಯತಿಗೆ ಒಂದು ಇಬ್ಬರು ಹೋಗ್ಬೇಕಾಯ್ತು ಕಲಾವಿದರು. ಅದಕ್ಕೆ ಏನು ಮಾಡಿದ್ರು, ನಮ್ಮೂರಲ್ಲಿ ನಾನೊಬ್ಬ, ನಮ್ಮೊಬ್ಬ ಜಯಣ್ಣ ಅಂದ್ಬಿಟ್ಟು ಇಬ್ಬರು ಕರ್ಸ್ಕೊಂಡ್ರು ಟ್ರೈನಿಂಗು. ಅಲ್ಲಿ ನಮ್ಮ ತಂಗಿ ಮದುವೆ, ನಮ್ಮ ಚಿಕ್ಕಮ್ಮನ ಮಗಳು ಮದುವೆ ಆಗಿತ್ತು, ಮದುವೆ ಆಗಬೇಕಾಗಿತ್ತು. ಆವಾಗ ನಾನು ಇನ್ನೇನು ಸುಮ್ಮನೆ ಹೋಗಿ ಇವ್ರಿಗೂ ಬೇಜಾರಾಗ್ಬಾರ್ದು ಅವ್ರಿಗೂ ಬೇಜಾರಾಗ್ಬಾರ್ದು ಅಂತ ಹೋಗಿ ಬೆಸೆಂಟ್ ಪಾರ್ಕ್ ಅಂತ ದೊಡ್ಡಬಳ್ಳಾಪುರದ ಹತ್ರ ಅದೇ ಆ ಇಂಟ್ರ್ಯೂಗೆ ಹೋಗಿ ಬಂದ್ಬಿಡೋಣ ಅಂತ ಹೋದೆ. ನನ್ನ ಆಕ್ಟಿಂಗ್ ನೋಡ್ಬಿಟ್ಟು ಹಂಗೆ ಕೊಳ್ಪಟ್ಟು ಇಟ್ಕೊಂಡ್ರು, ಹಂಗೆ ಕೌಚ್ ಹಾಕೊಂಬಿಟ್ರು. ನೀನು ಬೇಕು, ಕುಮಾರ್ ನೀನು ಬೇಕು ಅಂತ. ಹಂಗೆ ಬರೀ ಚೆನ್ನಾಗಿ ಕ್ಯಾರೆಕ್ಟ್ರ್ ಇನ್ವಾಲ್ವ್ ಆಗ್ತಿದ್ದೆ, ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದೆ. ಹಂಗಾದ್ಮೇಲೆ ಅಷ್ಟಾದ್ಮೇಲೆ ಅವರು ಎಲ್ಲ ಗುರುತು ಫುಲ್ಲು ನಂಬರ್ 1 ಕಲಾವಿದ ಆಗ್ಬಿಟ್ಟೆ ನಾನು. ಗೆಲುವು ಯಾರ್ದು ಅಂತ ಒಂದು ನಾಟಕ, ಅಣ್ಣ ತಮ್ಮದಿರು ಇಬ್ಬರು ಇರ್ತಾರೆ. ಅಣ್ಣ ತಮ್ಮದಿರು ಭಾಗ ಆಗಬೇಕು ಅಂದರೆ ಮಧ್ಯದೊಳಗೆ ಒಂದು ಹುಣಸೆ ಮರ ಇರ್ತದೆ. ಆ ಹುಣಸೆ ಮರಕ್ಕೋಸ್ಕರ ನಾವು ಜಗಳ ಆಡ್ಬೇಕಾದ್ರೆ ಅಣ್ಣ ತಮ್ಮದಿರು ಎಲ್ಲ ಓಕೆ. ಈ ಹುಣಸೆ ಮರಕ್ಕೋಸ್ಕರ ಒಂದು ಭಾಗ ಎಲ್ಲ ಫುಲ್ ಜೋರು ಕಲಾಯರು ಅದಕ್ಕೋಸ್ಕರ ಹೋಗ್ತದೆ. ಆ ಕ್ಯಾರೆಕ್ಟ್ರು ನಾನು ಹಳ್ಳಿ ಮುಗ್ದನ ಕ್ಯಾರೆಕ್ಟರ್ ಮಾಡಿದ್ದೆ. ನಮ್ಮ ಅಣ್ಣನ ಕ್ಯಾರೆಕ್ಟರ್ ಮಾಡಿದನು ಎಜುಕೇಷನ್, ಒಳ್ಳೆ ವಿದ್ಯಾವಂತ, ಈ ಥರ ಇರ್ತದೆ. ಆಮೇಲೆ ಅಲ್ಲಿ ಏನಾಯಿತು, ನಾನು ಸುಮ್ಮನೆ ಹಂಗೆ ಮುಖ ತೋರ್ಸ್ಕೊ ಬಂದ್ಬಿಡೋಣ ಅಂತ ಹೋದನು, ಎಲ್ಲ ಕೋಚ್ ಹಾಕೊಂಬಿಟ್ರು. ಅವರೇ ನನಗೆ ಇದು ಮಾಡ್ರೆ, ನೀನಿಲ್ಲ ಅಂದ್ರೆ ಆಗಲ್ಲ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿ ಎಲ್ಲ ಏನು ಮಾಡ್ತಿದ್ರು, ನೀನು ಇಲ್ಲಿ ಇರ್ಬೇಡ ಅಲ್ಲೋಗು, ನೀನು ಇಲ್ಲಿ ಇರ್ಬೇಡ ಅಲ್ಲೋಗು, ನೀನು ಇಲ್ಲಿ ಇರ್ಬೇಡ ಅಲ್ಲೋಗು. ಎಲ್ಲಿ? ಇಲ್ಲಿ ಸಿನಿಮಾಗೆ ಹೋಗು ಅಂತಂದ್ರು. ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಪು ಇದು ಉದಯ್ ಕಲಾನಿಕೇತನ ಅಂತ ಸಿನಿಮಾ. ಉದಯ್ ಕಲಾನಿಕೇತನ ಅಂತ ಒಂದು ಇನ್ಸ್ಟಿಟ್ಯೂಟು ನ್ಯಾಷನಲ್ ಕಾಲೇಜ್ ಹತ್ರ. ಅಲ್ಲಿ ಯಾವಾಗ ನಾನು ಏನು ಮಾಡ್ತಿದ್ದೆ, ಸೈಕಲ್ ತಗೊಂಡು ಹೋಗೋದು, ಬರೀ ಸೈಕಲಲ್ಲೇ ನನ್ನ ಜರ್ನಿ. ಸೈಕಲ್ ತುಳ್ಕೊಂಡು ಹೋಗೋದು. ಅಲ್ಲಿ 6 ಗಂಟೆಯಿಂದ 9:30 10 ಗಂಟೆವರೆಗೆ ಇರ್ತಿತ್ತು ಕ್ಲಾಸು. ಅದು ನನಗೆ ಬೇಸಿಕ್. ನಾನು ನಾಟಕ ಇಲ್ಲಿ ಆಡ್ಬೋದು, ನಾಟಕ ಬೇರೆ, ಆಕ್ಟಿಂಗ್ ಇದೇ ಬೇರೆ, ಕ್ಯಾಮ್ರಾ ಬೇರೆ. ಕ್ಯಾಮ್ರಾ ಮುಂದೆ ಏನು ಮಾಡ್ಬೋದು. ನಿಮ್ಮ ಫೇವರೆಟ್ ಡೈಲಾಗ್ ಒಂದು ಮಾಡಿ ತೋರಿಸಿ ನೋಡೋಣ. ಹೌದಾ ಬ್ರೋ? ಎಲ್ಲಿ
ನೈಟು ನೈಸ್ ರೋಡಗೆ ಟಾಪ್ಸ್ಬಿಡು ಬ್ರೋ. ಟೂಲ್ಸ್ ಬೇರೆ ಬ್ಯಾಗ ಇದ್ರೊಳಗೆ ಇತ್ತು ಗಾಡಿ ಒಳಗೇನೆ. ಬ್ರೋ ಸ್ಕೋರ್ ಎಷ್ಟು? ಹಾಂ ಅಷ್ಟೊಂದಾ? ಒಂದು ನಿಮಿಷ ಬಂದಿರು. ಅದು ಯಾವ್ದಾದ್ರು ಹುಡುಗಿನ ನೋಡಿ ಲೈನ್ ಹೊಡಿತಾ ಇರ್ತೀರಾ, ಅವಾಗ ಹೆಂಗೆ ಬುಟ್ಟಿಗೆ ಏಜಲ್ಲ ಬೀಳ್ಸ್ಕೊತಿರ್ತೀವಿ ಕಾಲೇಜ್ ಸ್ಕೂಲ್ಗೆ ಹೋದಾಗ ಹೆಂಗ್ ಬೀಳ್ಸ್ಕೊತೀರಿ? ಹೇಳಿ. ಆಗೋಗಿದ್ದು ಮುಗಿದೋಗಿದ್ದು ಕೆಲಸ. ಈಗ ಹೇಳಿ. ಈಗ ಒಂದು ಹುಡುಗಿ ಅವಾಗ ನಾನು ಲೈನ್ ಹೊಡಿಬೇಕು ಅಂದ್ರೆ ಏನ್ ಮಾಡ್ತಿದ್ದೆ ಅಂದ್ರೆ, ಬಂದಳು ಕಾಂಚನ 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 ಸೊಟ್ಟವೇ ಈ ಒಳ್ಳಿಗೆ ಕಾಂಚನ ಅಂದ್ಕೊಂಡು ಒಂದು ಹಾಡಾಡ್ತಿದ್ದೆ. ಅಮ್ಮ ಇವನು ಯಾವನ ಹಿಂಗಾಡ್ತಾನೆ ಇವನು ಅನ್ನೋರು. ಒಬ್ಳು ಹುಡುಗಿ ಚೆನ್ನಾಗಿಲ್ಲ ಅಂದ್ರೂ ಅದು ಇದೆಲ್ಲ ಇದು ಮಾಡ್ಕೊಂಡು ಲಿಫ್ಟಿಕ್ ಹಾಕೊಂಬರೋಳು. ಅವಾಗ ಚೆನ್ನಾಗಿರ್ಲಿಲ್ಲ ಆದ್ರೂ ನಾನು ರೇಗಿಸ್ತಿದ್ದೆ. ಹಿಂಗೆ ಅವಳೆಲ್ಲ ಇವಳಿಗೆ ಯಾಕೆ ಬೇಕು ಬಂಗಾರ ಇದೆಲ್ಲಾನು ಅಂತಿದ್ದೆ ಮೇಡಮ್. ಹಂಗೆ ಇದು ಮಾಡ್ಕೊಂತಿದ್ದೆ. ಇವನು ಯಾವನಮ್ಮ ಹಿಂಗಾಡ್ತಾನೆ ಇವನು ಅನ್ನೋಳು ಅವ್ರ ಅಮ್ಮನ ಹತ್ರ. ಹುಡುಗಿರ್ ಮೇಕಪ್ ಮಾಡಿದ್ರೆ ಚಂದನ, ಮೇಕಪ್ ಮಾಡಿಲ್ಲ ಅಂದ್ರೆ ಅವ್ರವ್ರು. ನೀವೇನು? ನನಗಂತೂ ನ್ಯಾಚುರಲ್ ಆಗಿದ್ದು ಚೆನ್ನಾಗಿದೆ ನಿಮ್ಮ ಥರ. ನನ್ನ ಬಗ್ಗೆನೇ ಹೇಳ್ತಾ ಇದ್ದೀರಲ್ಲ ನೀವೀಗ. ಮೇಕಪ್ಪು ಇರಬೇಕಷ್ಟು, ಅಲ್ಪ ಸ್ವಲ್ಪ ಇರಬೇಕಷ್ಟೇ. ನೀವು ಮಾಡಿಲ್ಲ ಅಲ್ವಾ ನಿಜವಾಗೂ? ಅವಾಗ ಕ್ರೀಮ್ ಹಾಕೊಂಡ್ರಲ್ಲ ಮೇಡಮ್. ಮತ್ತೆ ಮೇಡಮ್ ಹೇಳಿ. ಏನು ಹೇಳಿ? ನೀವೇ ಹೇಳಿ ಈಗ. ನಾನೇನು ಹೇಳಿ? ಏನು ಹೇಳೋ ಅಂಥದ್ದು ಏನಿಲ್ಲ. ಹಂಗಾಗಿ ಸಿನಿಮಾಗೆ ಓದ್ತಿದ್ದೆ. ಸುಮಾರು ಒಂದು 34 ಸಿನಿಮಾ ಮಾಡ್ತಿದ್ದೆ. 34 ಸಿನಿಮಾ ಮಾಡಿದ್ದೀನಿ. ಆದ್ರೆ ಲೆಕ್ಕ ಎಲ್ಲದು ಪೇಮೆಂಟ್ ತಗೊಂಡ್ರ? ಎಲ್ಲ ಸಿಕ್ತಿತ್ತಾ ಹೆಂಗೆ? ಹೌದು. ನಮ್ಮ ಸಿಂಪಲ್ ಸುನಿ ಅವ್ರದ್ದು ಒಂದು ಸಿನಿಮಾ ಮಾಡಿದೆ ಮೊನ್ನೆ. ಫಸ್ಟು ಬಹುಪಾರಕ್ಕಾಗೂ ಒಂದು ಸಿನಿಮಾ ಮಾಡಿದೆ. ನನ್ನ ಸೀನ್ ಎಡಿಟ್ ಆಯಿತು. ಅದಾದಮೇಲೆ ಸಖತ್ ಸಿನಿಮಾ ಒಳಗೆ ಮಾಡಿದೆ. ಪರ್ ಡೇ 2.5 ಥರ ಕೊಟ್ಟರು. ಅಂದರೆ 24 ಏನೋ ಹೇಳ್ತಾರೆ, 2,500 ಮೇಡಮ್. 2 ಏನೋ ಹೇಳ್ತಾರೆ, 2K ಅಂತಾರೆ ಏನೋ ಮಾಡರ್ನ ಮಾವ. ಆಮೇಲೆ ಈಗ ಸ್ವಲ್ಪ ಇನ್ನೊಂದು ಸಿನಿಮಾ ಯಾವುದು ಲಂಬೋದರ 2 ಅಂತ ಮಾಡ್ತಾರೆ. ಅದು ಸ್ವಲ್ಪ ಕೊಟ್ಟರು. ಏನ್ ಮಾಡಿದ್ರಿ ದುಡ್ಡು? ಏನು ಮಾಡಲಿ, ಮನೆಗೆ ಯೂಸು, ಇಲ್ಲ ಮಿಸ್ಸಸ್ ಕೊಡ್ತೀನಿ. ಏನು ಗಿಫ್ಟ್ ಕೊಡ್ತೀರಾ ನಿಮ್ಮ ಮಿಸ್ಸಸ್ಗೆ ಪ್ರೀತಿ ಬಂದಾಗ? ಪ್ರೀತಿ ಬಂದಾಗ ಏನೇನು ಕೊಡಲಿ, ಮುದ್ದು ಕೊಡ್ತೀನಿ ಅಷ್ಟೇ. ಅಯ್ಯ, ಚಿನ್ನ ಕೊಡೋಕ್ಕಾಗಲ್ಲ, ರೇಟ್ ಎಲ್ಲ ಜಾಸ್ತಿ ಆಗಿದೆ. ಫ್ರೀ ಸಿಗೋದು ಏನು ಹೇಳಿ? ಅದೇ ಸೀರೆಗಳು ಬರ್ತಾ ಇರ್ತದೆ ಬಿಡಿ. ಸೀರೆಗಳು ಅಂತ ಅದು ಸೀರೆ ಲೆಕ್ಕಕ್ಕಿಲ್ಲ. ವರ್ಷಕ್ಕೆ 5, 6 ಈ ಥರ ಕೊಡ್ತಾ ಇರ್ತೀನಿ. ಮಕ್ಕಳು ಎಷ್ಟು ಜನ ನಿಮಗೆ? 2 ಗಂಡು ಮಕ್ಕಳು. ಏನು ಮಾಡ್ತಾರೆ? ಅವನು ದೊಡ್ಡವನು ಬಂದ್ಬಿಟ್ಟು MG ರೋಡಲ್ಲಿ ಸತ್ವಾ ಕಂಪ್ನಿಯಲ್ಲಿ ಅಕೌಂಟೆಂಟ್. ಚಿಕ್ಕವನು ಬಂದ್ಬಿಟ್ಟು ಆಡಿಟ್ರು. ಅವನು MG ರೋಡ್ಗೆ ಓದ್ತಾ ಇರೋದು. ಚೆನ್ನಾಗಿದ್ದಾರೆ, ಒಳ್ಳೆ ಹುಡುಗರು. ದೊಡ್ಡವನಿಗೆ ತಬಲಾ ಆರ್ಟಿಸ್ಟು, ಚಿಕ್ಕವನು ಹಾರ್ಮೋನಿಯಂ ಆರ್ಟಿಸ್ಟು. ಎಲ್ಲ ಇಡೀ ಮನೆ ತುಂಬ ಕಲಾವಿದ್ರೆ. ಅದು ನಮ್ಗೆ ಬೇಕಾಗಿರೋಂಥದ್ದು. ನಾನೇನೋ ನನ್ನ ಆಸೆ ಇದು ಮಾಡ್ಬೇಕಲ್ವಾ, ನಮ್ಮ ಅಪ್ಪನ ಆಸೆ ನೀನು ಕಲಾವಿದ ಆಗುಂತ. ನ್ಯಾಚುರಲ್ ಆ್ಯಕ್ಟರು, ಏನು ಸೀಕ್ರೆಟು? ಮೇಡಮ್, ಸಿನಿಮಾ ಒಳಗೆ ಓವರ್ ಆ್ಯಕ್ಟಿಂಗ್ ಮಾಡ್ಬೋದು. ಇದು ಬೇಕು ಅಂತಂತ. ಶಾರ್ಟ್ ಮೂಡ್ಗೆಲ್ಲ ಹಂಗೆಲ್ಲ ಇದು ಮಾಡಲ್ಲ. ಓವರ್ ಅಂದ್ಕೊಂಬೋಣ ಅಮ್ಮ, ಇಲ್ಲಿ ಬಾ ಅಂತಾರೆ. ಇಷ್ಟು ಮಾಡಿ ಸಾಕು ಅಂತ. ಫಸ್ಟು ಸುಮಾರು ಟೇಕುಗಳು ತಾಂತಿದ್ದೆ. ಸುಮಾರು ಟೇಕು. ಆಮೇಲೆ ಕೆಲವೊಂದು ಸರಿ ಏನಾಗ್ತಿತ್ತು ಅಂದರೆ, ನಮ್ಮ ಅಮಿತ್ ರಾಜ್ ಅವ್ರದ್ದು ಅಂತೂ ಸಿಕ್ಕಾಪಟ್ಟೆ ಕಷ್ಟ. ಕಷ್ಟ ಅಂದ್ರೆ ನಾವು ಓವರ್ ಆ್ಯಕ್ಟಿಂಗ್ ಮಾಡೋಕ್ಕಾದ್ರೆ ಹಿಂಗೆಲ್ಲ ಬೇಡ, ಬನ್ನಿ ಕುಮಾರಣ್ಣ ನೀನು ಬಾ, ಇಲ್ಲಿ ಬಾ, ನ್ಯಾಚುರಲ್ ಅಷ್ಟು ಸಾಕು. ಮಹೇಂದ್ರ ಅಂತವ್ರೆ, ಅವ್ರಿಗೆ ಕಣ್ಣಿಂಗೆ ಇದು ಮಾಡ್ಬೇಕು. ಅವೆಲ್ಲ ಬೇಡ, ಹಿಂಗೆ ಹೇಳ್ಬೇಕು ಹೇಳ್ರಿ. ಅಷ್ಟು ಸಾಕು. ಹೆಂಗೆ? ಅದು ಬೇಡ, ಅಷ್ಟೇ ಸಾಕು ಅಂತ. ಉಬ್ಬೆಲ್ಲ ಎಗಸಂಗಿಲ್ಲ. ನನಗೆ ಯಾವಾಗೂ ಅಂದ್ಬಿಡ್ತೀವಿ. ಆ ಥರ ಅಭ್ಯಾಸ ಇರ್ತದೆ. ಇವ್ರಿಗೆಲ್ಲ ಏನಿಲ್ಲ, ಅಷ್ಟೇ. ಮಾವ ಯಾಕೆ ನಿಮಗೆ ಯಾವಾಗಲೂ ಕುಡ್ಕನ್ ಪಾತ್ರನೇ ಕೊಡ್ತಾರಲ್ಲ, ಬೇಜಾರಾಗಲ್ವಾ? ಏನು ಬೇಜಾರ? ಅವ್ರೇ ಕುಡ್ಕನ್ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಅಂದರೆ ಬೇರೆ ಯಾರೋ ಬರ್ತಾರೆ, ಅವಾಗ ನಾನೇನು ಮಾಡಲಿ? ಇದು ಏನು ಮಾಡೋಕ್ಕಾಗಲ್ಲ. ನಾನು ಆಕ್ಟ್ರ್ ಆಗ್ಬೇಕಷ್ಟೆ.
ಆರ್ಟಿಸ್ಟ್ ಆಗ್ಬೇಕಷ್ಟೇ, ಡೈಲಿ ಚೆನ್ನಾಗಿರ್ಬೇಕಷ್ಟೇ. ಅಷ್ಟು ಕೊಡ್ತಾರೋ ಇಷ್ಟು ಕೊಡ್ತಾರೆ. ರಿಯಲ್ ಆಗಿ ಕುಡ್ಕೊಂಡೇ ಹೋಗ್ತೀರಾ ಆಕ್ಟಿಂಗ್ ಮಾಡುವಾಗ? ಕೆಲವೊಂದು ಸರಿ ಅಮಿತ್ ರಾಜ್ ಅವರು JRM ಸ್ಟುಡಿಯೋದವ್ರು ಇಬ್ರು ಮಾತ್ರ ಚೆನ್ನಾಗಿ ಕುಡಿದ್ಬಿಟ್ಟವ್ರೆ. ಯಾರ್ಯಾರು ಹೇಳ್ಬಿಡಿ. ಅಮಿತ್ ರಾಜ್ ಅವರು, ಹ್ಮ್ JRM ಸ್ಟುಡಿಯೋ ಮೋಹಿತ್ ಸರ್, ಹ್ಮ್ ಅಣ್ಣ ನಂಗೆ ಬೇಡ ಅಣ್ಣ, ನನ್ನ ಮಾತು ಕೇಳೋ, ನನ್ನ ಇದೇ ಆ್ಯಕ್ಟಿಂಗ್ಗೆ ನಾನು ಕುಡಿದಿರ ಮಾಡ್ತೀನಿ ರೇ, ನಿನ್ನ ಮುಖ ನಿನ್ನ ಕಲೆ ಹಂಗೆ ಬೇಕು ಅಂದಂತಾರೆ. ಏನು ಮಾಡೋಕ್ಕಾಗಲ್ಲ ನಾನು. ಇವರಂತೂ JRM ಸ್ಟುಡಿಯೋದವ್ರು ಒಂದು ದಿವಸ ಬೆಳಗ್ಗೆ 10 ಗಂಟೆಗೆ 3 ಕ್ವಾರ್ಟರ್ ಕುಡಿಸಿದ್ರು. ಬೇಡ ಸರ್, ನನ್ನ ಮಾತು ಕೇಳಿ ಸರ್, ನಾನು ಹಂಗೆ ಬರ್ತೀನಿ ಸರ್. ಅಲ್ಲಿ ಏನು ಗೊತ್ತಾ, ಆರ್ಟಿಸ್ಟು, ಲೇಡೀಸ್ ಆರ್ಟಿಸ್ಟ್ ಅವ್ರು ಇರಲ್ಲ, ಒಂಥರ ಗಲೀಜ್ ಥರ ನೋಡ್ತಾರೆ. ಗೌರವ ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡ್ತದೆ ಅಂದ್ಬಿಟ್ಟು ನಾನು ಬೇಡ ಸರ್, ನನ್ನ ಬೇಡ, ನನ್ನ ಮಾತು ಕೇಳಿ ಹಂಗೆ ಕೊಡ್ತೀನಿ ಅಂತ ಒಂದು ದಿವಸ ಕುಡಿಸಿದ್ರು. ನೆಕ್ಸ್ಟ್ ಡೇ ಅವತ್ತು ನೈಟೇ ಫೋನ್ ಮಾಡಿದೆ, ಸರ್ ಈ ಥರ ನನಗೆ ಆಗಲ್ಲ ಸರ್, ನಿಮ್ಗೇನು ಬೇಕಾ, ಕ್ಯಾರೆಕ್ಟರ್ ಬೇಕಲ್ವಾ, ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ನಾನು ಮಾಡ್ಬಿಡ್ತೀನಿ ಸರ್. ಆವತ್ತು ಬೆಳಗ್ಗೆ ಚಾರ್ಜರೇ ಕೊಟ್ಟಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟೆ. ಹ್ಞೂ ತಾಯಿ. ಆಮೇಲೆ ನಾವು ಗೌರವ ಇಬ್ಬರು ಸೇರ್ಕೊಂಡು ಒಂದು ಕ್ವಾರ್ಟರ್ ಕೊಡ್ತಾವೆ, ಬಂಪರ್ ಆಫರ್ಗೆ. ಯಾಕೆ? ಇಸ್ಬಿಟ್ಟು ಆಡ್ತೀವಲ್ಲ ಅದಕ್ಕೆ. ಈ ಮಾವ ಬಾರಿ ಜೋರಿನ ಮಾವ ಅಲ್ಲ, ಇಸ್ಬಿಟ್ಟು ಆಡ್ಬೇಕಲ್ಲ, ಅದಕ್ಕೆ ನಾವು ಗೌರವ ಸೇರಿ ಹಾಂ ಅಂತ ನಾನೊಂದು ಕೊಟ್ಟರು, ಗೌರವ್ ಕ್ವಾರ್ಟರ್ ಕುಡಿಸಿದ್ರು. ಗೌರವ್ ಏನು ಸಾಹೇಬ್ರು ನಿಮ್ಮ ಕತೆ ಇದೆ, ಕುಮಾರಣ್ಣ ನಾನೇ ಕುಡಿತಾ ಅಲ್ವಾ, ನೀನು ಬಾ ಅಂತ ಅಂದ್ಬಿಟ್ರು. ಕುಡಿಬೇಕಾಯ್ತು ಅವರಿಬ್ಬರು, ಕುಮಾರಣ್ಣ ಅಮಿತ್ ಅವರು ಕುಡಿಬೇಕಷ್ಟೇ. ಗೌರವ ಕುಡ್ದ, ನಿಂದೇನಲ್ಲಿ ಕುಡಿದ್ಬಿಟ್ಟು ಇಸ್ಬಿಟ್ಟು ಆಡ ಬಂಪರ್ ಆಫರ್. ಅದು ಸೂಪರ್ ಬಂಪರ್ ಸಾಕಾಗಿತ್ತು. ಮಾವಂಗೆ ಏನು ಕೊಟ್ಟರೆ ತುಂಬ ಖುಷಿ ಆಗೋದು? ನನ್ಗೆ ಏನು ಬೇಡ, ಯಾಕೆ ಎಲ್ಲ ಚೆನ್ನಾಗಿದ್ದೀನಲ್ಲ. ಹೇಳಿ, ಕೆಲವರಿಗೆ ಒಂದೊಂದು ಆಸೆ ಇರುತ್ತೆ. ನಮ್ಗೇನು ಆಸೆ ಇಲ್ಲ. ಹಂಗಲ್ಲ, ಇವಾಗ ಟ್ರಿಪ್ ಹೋಗ್ಬೇಕು ಅಥವಾ ಹೊರಗಡೆ ಹೋಗ್ಬೇಕು ಈ ತರ ಎಲ್ಲ. ಟ್ರಿಪ್ ಹೋದ್ರೆ ಇರ್ಲಿ ಬಿಡಿ, ಮಜಾ, ಭಾರಿ ಮಜಾ ಇರ್ತದೆ. ಯಾವ ಊರಿಗೆ ಹೋಗಿದ್ದೀರಾ? ಮಂಗಳೂರು. ನಮ್ಮೂರ ಹೆಸರು ಯಾಕೆ ಹೇಳಿದ್ರಿ ಫಸ್ಟ್? ಸ್ನಾನ ಮಾಡಕ್ಕೆ. ನಿಮ್ಮೂರಾಗೆ ಸಮುದ್ರ ಅದಲ್ಲ, ಈಜಾಡ್ಕೊಂಬರೋಣ ಅಂತ ಹೋಗಿದ್ದೆ. ಅದು ಏನು ಗೊತ್ತಾ, ಶಾಸ್ತ್ರಿಗಳು ಯಾರೋ ಇದು ಹೇಳಿದ್ರು, ಏನೋ ಇದ್ರೊಳಗೆ ಸ್ನಾನ ಮಾಡಿದ್ರೆ ಭಾರಿ ಒಳ್ಳೇದಂತೆ. ಯಾವುದೋ ಮಾಸದಲ್ಲಿ, ಅದಕ್ಕೆ ಮಾಘ ಮಾಸದಲ್ಲಿ ಸ್ನಾನ ಮಾಡೋದು. ಮಾಘ ಮಾಸ ಸ್ನಾನ ಮಾಡಿ ಭಾರಿ ಒಳ್ಳೇದಾಗ್ತದೆ ಅಂದ್ರು. ಸಮುದ್ರ ಸ್ನಾನ, ನದಿ ಸ್ನಾನ ಮಾಡೋನ್ರು, ಸಮುದ್ರ ಸ್ನಾನ ಮಾಡ್ದ. ಅದಕ್ಕೆ ನಮ್ಮೂರಿಗೆ ಹೋಗಿದ್ರಾ? ಹೌದು. ಯಾಕೆ ಹೋಗ್ಬಾರ್ದ ನೀವು? ನಿಮ್ಮೂರಿಗೆ ಹೋಗ್ಬಾರ್ದ? ಫೇಸ್ಬುಕ್ಗೆ ಕ್ಯಾಪ್ಷನ್ ಏನು ಹಾಕಿದ್ದೀರಾ? ಚಾರ್ಲಿ ಕುಮಾರ್. ಏನು? ನಾವು ನಮ್ಮ ಮಿಸಸ್ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ದು, ಟ್ರಿಪ್ಗೆ ಹೋಗಿದ್ದೆ, ಮುರುಡೇಶ್ವರಕ್ಕೆ ಹೋಗಿದ್ದು. ಅದೇನಾಯ್ತು ಅಂದ್ರೆ ನನಗೆ ಗೊತ್ತಿಲ್ಲ ಈ ಥರ ಇದಾಗ್ತದೆ ಅಂತ. ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಜಲಕ್ರೀಡೆ ಆಡ್ತಿದ್ದೀವಿ ಅಂತ ಹಾಕಿದ್ರು. ನೀವು ನೋಡ್ತಿದ್ರ? ಜಲಕ್ರೀಡೆ ಅಂದ್ರೆ ಏನು? ನೀರಿನಾಟ ಅಂತ. ಅದಕ್ಕೇನು ಅರ್ಥ? ಅದಕ್ಕೆ ಯಾಕೆ ನೀವು ನೋಡ್ತಿದ್ರ? ಜಲಕ್ರೀಡೆ ಅಂದ್ರೆ ಏನು? ವಾಟರ್ ಗೇಮ್ ಅಷ್ಟೇ. ಕೆಲವರು ನಮ್ಮ ಹುಡುಗರಲ್ಲಿ ಹೇಳ್ತಾರೆ, ಫೇಸ್ಬುಕ್ ಹಿಂಗೆ ಹಾಕ್ಬಿಟ್ಟವ್ರೆ, ಫೇಸ್ಬುಕ್ಕಾಗಿ ಹಿಂಗೆ. ತಪ್ಪ ಅದು? ನಂಗೆ ಗೊತ್ತಿಲ್ಲಪ್ಪ. ನಿಮ್ಗೆ ಏನಂದ್ರೆ ಏನು ಗೊತ್ತಿಲ್ವಾ? ಅಯ್ಯಪ್ಪ. ಇನ್ನೇನಮ್ಮ ಹೇಳಿ, ನೀವೇ ಹೇಳ್ಬೇಕಪ್ಪ. ಏನು ಹೇಳಿ? ನೀವು ಇಂಟ್ರ್ಯೂ ಮಾಡ್ಬೇಕು, ನಾನು ಇಂಟ್ರ್ಯೂ ಮಾಡ್ತಿದ್ದೀನಿ. ಎಷ್ಟು ಜನ ಅಣ್ಣ ತಮ್ಮದಿರೋ? ಎಷ್ಟು ಜನ ಅಕ್ಕ ತಂಗಿದಿರೋ? ನನ್ಗೆ ಅಪ್ಪ ಅಮ್ಮ ಏನು ಮಾಡ್ತಾರೆ? ನಂಗೆ ಒಬ್ಳು ತಂಗಿ ಅಷ್ಟೇ. ಎಲ್ಲಿದ್ದಾರೆ ಅವರು? ಮಂಗಳೂರು, ಉಜಿರೆನಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ. ಸರಿ, ಇನ್ನೇನು ಮಾತಾಡಿದಾರ ಮಾತಾಡಿ. ನಂತರ ಮಾಡ್ತಾ ಇದ್ದೀರಾ? ಸರಿ ಹೇಳಿ. ಈಗ ಒಂದು ಹಂತದ್ದು ಈಗ ಜರ್ನಿ ಆಗಿದೆ ಯೂಟ್ಯೂಬ್ ತನಕ. ನೆಕ್ಸ್ಟ್ ಏನು ಮಾಡಬೇಕು, ಏನು ಪ್ಲಾನ್ಸ್ ಇದೆ? ಏನಿಲ್ಲಮ್ಮ, ನಮ್ದೊಂದು ಕೇಸ್ ಇದೆ, ಪಿತ್ರಾರ್ಜಿತ ಆಸ್ತಿ ಕೇಸ್ ಇದೆ. ನಿಜ, ಪಿತ್ರಾರ್ಜಿತ ಕೇಸ್ ಇದೆ. ಅದು ಸ್ವಲ್ಪ ಏನಾದರೂ ಇದು ಮಾಡಿಬಿಟ್ಟು ನಮ್ಮ ಅಮಿತ್ ಅವ್ರ ಕೈಯಲ್ಲಿ ಒಂದು ಸಿನಿಮಾ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಸಿನಿಮಾ ಅಮೃತ ಅಂಜನ್ನು ಏನು ಮೋಸ ಆಗಿಲ್ಲ. ಇನ್ನೊಂದು ಕಂಟೆಂಟ್ ಬರಿತಾ ಇದ್ದಾರೆ. ನೆಕ್ಸ್ಟು ನನಗೂ ಒಂದು ಆಸೆ, ಒಂದು ಡೈರೆಕ್ಷನ್ ಮಾಡಿಸ್ಬೇಕು, ನಾನೊಂದು ಸಿನಿಮಾ ಮಾಡಬೇಕು.
ಅಂತ ಒಂದು ಆಸೆ ಇದೆ. ಆದರೆ ಆಗಿಲ್ಲ ಅಂದರೆ ಯಾರು ಹೀರೋಯಿನ್ ಹಾಕೋತೀರಾ? ಅವ್ರು ಡೈರೆಕ್ಟ್ ಕೇಳ್ಬೇಕು, ನಾನು ಕೇಳಿದ್ರು ನಾನೇನು ಮಾಡಲಿ, ಕತೆಗೆ ಯಾರು ಬೇಕೋ ಅವ್ರನ್ನ ಹಾಕೊಬೋದು ಅಷ್ಟೇ. ನೀವು ಮಾಡ್ತೀರಾ? ಇಲ್ಲ ಬನ್ನಿ ಮಾಡಿ. ಏನ್ ಕ್ಯಾರೆಕ್ಟರ್? ಸೊಸೆ ಕ್ಯಾರೆಕ್ಟ್ರು. ಇನ್ನು 8 ಆಯ್ತು, ಇನ್ನು 9ನೇ ಸೊಸೆ ಆಗ್ತೀನಿ ನಾನು. ಸರ್ ಚೆನ್ನಾಗಿರ್ತದೆ 9ನೇ ಸೊಸೆ. ಈ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು 2014ರಿಂದ 2018ರವರೆಗೂ ಏನೂ ಇರಲಿಲ್ಲ. ಆಮೇಲೆ ಒಂದು ಗುಲಾಬ್ ಜಾಮೂನ್ ಅಂತ ಒಂದು ಸಿನಿಮಾ ಮಾಡಿದ್ರು. ನಾನು 18 ಆದ್ಮೇಲೆ ಗುಲಾಬ್ ಜಾಮೂನ್ ತಗೊಂಡಿದ್ದೆ ಅಂತ ಅನ್ಕೊಂಡೆ ನಾನು. ಗುಲಾಬ್ ಜಾಮೂನ್ ಅಂತ ಸಿನಿಮಾ ಆಯಿತು. 1 by 1 ಆ ಕಾರ್ತಿಕ್ ನಮ್ಮ ಮಮ್ಮಿ ಕಳಿಸಿದ್ದು. ಕಾರ್ತಿಕ್ ಹತ್ರ ಒಂದು ಅಂದರೆ ನನ್ನ ಪಾಗಲ್ ಭಾಗ 2 ಅಂತ ಅಲ್ಲಿ ಮಾಡಿದೆ. ಅಲ್ಲಿಂದ ಒಂದೊಂದು ಸ್ಟೆಪ್ಪು ಚೆನ್ನಾಗಿದೆ. ಒಳ್ಳೆ ನನಗೆ ಅನ್ನ ಕೊಟ್ಟವನು ಅಮಿತ್. ಅದನ್ನ ಮಾತ್ರ ಮರೆಯೋಕ್ಕಾಗಲ್ಲ. ಈಗ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಸೀಸನ್, ಒಳ್ಳೆ ಇದು. ಥಿಯೇಟ್ರಿಗೆ ಯಾರು ಹೋಗಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ವಲ್ಲ, ಮಾವಂಗೆ ಏನ್ ಅನ್ಸುತ್ತೆ ಯಾಕೆ ಬರ್ತಾ ಇಲ್ಲ ಥಿಯೇಟರ್ ತನಕ ಜನ ಅಂತ? ಬರಬೇಕು, ಅರ್ಜೆಂಟ್ಗೆ ಹೋಗಕ್ಕಾಗಲ್ಲ. ಇಲ್ಲೆಲ್ಲ ಫುಲ್ ಬೆಂಗಳೂರಲ್ಲೆಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ. ಅರ್ಜೆಂಟಿಗೆ ಹೋಗಕ್ಕಾಗಲ್ಲ. ಇಲ್ಲಿ ಆನ್ಲೈನ್ ಅಲ್ಲೇ ಇದು ಮೊಬೈಲ್ ಇರ್ತದೆ, ಅಲ್ಲೇ ಹಾಕೊಂಡು ನೋಡ್ಬಿಟ್ಟು ಎಲ್ಲರೂ ಅಷ್ಟೇ. ಸೂಪರ್ ಅಣ್ಣ, ಮನೆಗೆ ಊಟ ಮಾಡೋದಕ್ಕಿಂತ ಮೊದಲು ನಿಂದೊಂದು ಮೂವಿ ನೋಡ್ಬಿಟ್ಟೆ ನಾವು ಊಟ ಮಾಡ್ದಣ್ಣ. ನಮ್ಮ ಮೊಮ್ಮಗಳಿಗೆ ಸಿಕ್ಕಾಬಿಟ್ಟು ಇಷ್ಟ ಅಣ್ಣ. ಅಣ್ಣ ನನ್ನ ಮಗ ನೋಡೋಣ ನೀನು ಕಂಡಿಡ್ತಾನೆ, ಇದೇ ಆಗೋದು. ಒಳ್ಳೆ ಇದೆ. ಏನು ಮಾಡೋಣ, ಸಿನಿಮಾ ಥಿಯೇಟ್ರಿಗೆ ಹೋಗೇ ನೋಡಬೇಕು. ಈ ಯೂಟ್ಯೂಬು ಈ ಸೀರಿಯಲ್ಗಳು ಜಾಸ್ತಿ ಆದಮೇಲೆ ಥಿಯೇಟ್ರಿಗೆ ಹೋಗೋದು ಬಿಟ್ಬಿಟ್ರು ಜನ. ಆದರೆ ತಮಿಳ್ನಾಡಲ್ಲಿ ಹಂಗಲ್ಲ, ಮೊಬೈಲಲ್ಲೂ ನೋಡ್ತಾರೆ, ಟಿ ವಿಲೂ ನೋಡ್ತಾರೆ. ಊಟ ಬಿಟ್ಬಿಟ್ಟು ಥಿಯೇಟ್ರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹಂಗಲ್ಲ, ಯೂಸ್ ಆ್ಯಂಡ್ ಥ್ರೋ ಹಂಗಾಗಿ ಕಂಟೆಂಟ್ ಇಲ್ಲ ಅಂತಾರೆ. ಕಂಟೆಂಟ್ ಇದೆಯಮ್ಮ, ಎಲ್ಲ ಇರ್ತದೆ. ಆದರೆ ಟೈಮ್ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಟೈಮ್ ಇಲ್ಲ ಜನಕ್ಕೆ. ಕಂಟೆಂಟ್ ಎಲ್ಲ ಇರ್ತದೆ. ನಿಮಗೆ ಟೈಮ್ ಇದೆ? ಟೈಮ್ ಇರೋದಕ್ಕೆ ತಾನೇ ಇಲ್ಲಿ ಕೂತಿರೋದು. ಟೈಮ್ ಇರೋದಕ್ಕೆ ಅಲ್ಲೇ ನಾವು ಇಲ್ಲಿ ಕೂತಿರೋದು. ಅಲ್ಲ, ಏನು ಮಾಡ್ತೀರಾ ಇಡೀ ದಿನ ಶೂಟ್ ಇಲ್ಲ ಅಂದರೆ? ಶೂಟ್ ಇಲ್ಲ ಅಂದರೆ ಮನೆಗೆ ಇರ್ತೀನಿ. ಆಟೋ ಇದೆ, ಗ್ಲೂಕೋಸು ಅದು ಬೇಡ ಬಿಡಿ. ಆಟೋ ಇದೆ, ಆಟೋಕ್ಕೆ ಹೋಗ್ತೀನಿ. ಆಮೇಲೆ ಪಾರ್ಟಿ. ಯಾಟಿ ಇದು ಪಾರ್ಟಿ ಗಿಟಿ ಅದೆಲ್ಲ ಏನಿಲ್ಲ. ಯಾವಾಗ ಏನಿಲ್ಲ. ಯಾವಾಗ ಇವತ್ತೇನಿಲ್ವಲ್ಲ, ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಏನಿಲ್ವಲ್ಲ. ಹಾಂ ಅದು ನೋಡಿ. ಆಮೇಲೆ ಮನೆ ಕಡೆ ಎಷ್ಟಿದೆ ಜಮೀನು? ಯಾಕೆ ಕೇಳದಮ್ಮ, ಇಂಟ್ರೂ ಮಾಡೋಕ್ಕೆ ಕರೆದಿರೋದು ನಾನೋ ನೀನೋ? ರೋಹಿಣಿ ಪಾಪ ಅವ್ರ ಸುದ್ದಿ ಅಲ್ಲ. ರೋಹಿಣಿಗೆ ಫೋನ್ ಮಾಡಿ. ಮಾಡಬೇಕಾ? ಯಾಕೆ ಮಾಡಿ, ಏನಾದರೂ ಪ್ರ್ಯಾಂಕ್ ಮಾಡಿ. ಬಿದ್ದುಬಿಟ್ಟಿದ್ದೀನಿ ಬಂದ್ಬಿಡು. ಛೇ ಅವ್ರಂತ ಏನಾದರೂ ಒಂದು ಪ್ರ್ಯಾಂಕ್ ಮಾಡಿ. ಇಲ್ಲ ಗೌರವಿಗೆ ಫೋನ್ ಮಾಡಿ ಏನಾದರೂ ಒಂದು ಡ್ರಾಮಾ ಮಾಡಿ. ಗೌರವ್ ಒಂದು ಹುಡುಗಿ ಕೇಸ್ ಹಾಕ್ಬಿಟ್ಟಿದ್ದಾಳೆ, ಬೇಗ ಎಲ್ಲಿದ್ರು ಬಾಪ ಅಂತ ಏನಾದ್ರು ಹೇಳಿ. ನೀನು ಇಲ್ಲ ಗೌರವ್ ಬಿಸಿ ಇರ್ತಾರೆ. ಮಾಡಿ ಏನಾಗಲ್ಲ. ಗೌರವ್ಗೆ ಹೇಳಿ ನೀನು ಕೇಳ್ಕೊಂಡು ಒಂದು ಹುಡುಗಿ ಮೋಸ ಆಗಿದೆ ಅಂತ ಬಂದಿದೆ, ಏನು ಮಾಡ್ತೀರಾ? ಮಾತಾಡ್ತೀರಾ? ಹಾಂ. ಗೌರವ್ ಫುಲ್ ಮಾಡ್ರನ್ ಆಗ್ಬಿಟ್ಟಿದ್ದಾರೆ ಮಾವ. ಈಗ ಗೊತ್ತಕ್ಕಾಗಲ್ಲ ಕೊಡಿ. ನಾನು ಏನಂತ ಇದೆ ಕನ್ನಡದಲ್ಲಿದೆಯಾ? ಗೌರವ್ ಸರ್ ನಮಸ್ತೆ. ಎಲ್ಲಿದ್ದೀರಾ? ಯಾವುದು ಸರ್? ಇಲ್ಲಿ ನಮ್ಮ ಮನೆ ಹತ್ರ ಯಾವುದೋ ಒಂದು ಹುಡುಗಿ ಬಂದ್ಬಿಟ್ಟು ನನಗೆ ಸಿಕ್ಕಾಬಿಟ್ಟೆ ಮೋಸ ಮಾಡ್ದ ಹಂಗೆ ಹಿಂಗೆ ಅಂತ ಹೇಳ್ತವ್ರೆ. ಅಲ್ಲ ನೀವು ಮೋಸ ಮಾಡಿದ್ರಂತೆ? ಒಂದು ನಿಮಿಷ ಇರಿ ಸರ್. ಅಲ್ಲ ಸರ್, ನೀವು ಮಾತಾಡಿ ಸರ್ ಪ್ಲೀಸ್ ಸರ್. ಹಲೋ ಹಲೋ, ಗೌರವ್ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನಾನು ಎಷ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ನೀವು ರಿಸೀವೇ ಮಾಡ್ತಾ ಇಲ್ಲ. ನಿನ್ನೆಯಿಂದ ಒಂದು ಫೋನ್ ಬಂದಿಲ್ಲ ನನಗೆ. ನಿಮ್ಮ ಫ್ರೆಂಡ್ಸ್ ಥ್ರೂ ಎಲ್ಲ ನನ್ನ ನಂಬರ್ನೇ ಬ್ಲಾಕ್ ಮಾಡಿದಿರಲ್ಲ. ನನ್ನ ಫ್ರೆಂಡ್ಸೇ ಇಲ್ಲ ನನಗೆ, ನಾನು ಒಬ್ಬನೇ ಇರೋದು. ನಾನು ಈ ಥರ ಜೊತೆಗಿದ್ಬಿಟ್ಟು ಇವಾಗ ವಾಯ್ಸೇ ಗೊತ್ತಿಲ್ಲ ಅನ್ನೋ ಥರ ಇದ್ದೀರಲ್ಲ. 1 ವರ್ಷದಿಂದ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದು ನೀವು ಹಿಂಗೆ ಮಾಡೋದು ಕರೆಕ್ಟಾ? ನಿಮ್ಗೆ ನಗು ಬರ್ತಾಯ್ತಲ್ಲಿ.
ಲಿವ್ ಇನ್ ರಿಲೇಶನ್ಶಿಪ್ ಹಂಗಂದ್ರೆ ಏನು ಮೇಡಮ್? ಗೌರವ್ ಪ್ಲೀಸ್ ಸುಮ್ಮನೆ ಇರಿ, ನಿಮ್ಗೆ ಏನು ಗೊತ್ತಿಲ್ಲದೆ ಇರೋ ತರ ಎಲ್ಲ ಆಕ್ಟ್ ಮಾಡಬೇಡಿ. ನಂಗೆ ಎಲ್ಲ ಗೊತ್ತು, ಬಟ್ ಆದ್ರೆ ನೀವ್ಯಾರು ಅಂತ ಗೊತ್ತಾಯ್ತಲ್ಲ. ನಿಮಗೆ ನಾವು ಒರಾನ್ ಮಾಲ್ಗೆ ಹೋಗಿ ಶಾಪಿಂಗ್ ಹೋಗಿದ್ದೆಲ್ಲ ಮರ್ತೋಯ್ತಾ? ಒರೇನ್ ಮಾಲ್ಗೆಲ್ಲ ಶಾಪಿಂಗ್ ಹೋಗಲ್ವಲ್ಲ ನಾನು. ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಅಷ್ಟು 1000 ಸತಿ ಹೇಳಿದ್ರಿ, ಅದು ಮರ್ತೋಯ್ತಾ? ಎಲ್ಲಿ ಮೇಡಮ್ ನಿಮ್ ಫೋಟೋ ಕಳಿಸಿ ಒಂದು ನೋಡೋಣ, ಚೆನ್ನಾಗಿದ್ರೆ ಅಂತ ಆಗೋಣ. ಯಾರಿಗೆ ಚಿಕ್ಕ ಫ್ಯಾನ್? ಹಾ, ಈ ತರ ಮಾತಾಡ್ತಾ ಇದೀರಲ್ಲ, ನಿಮ್ಗೆ ಏನು ಅನ್ಸಲ್ವಾ? ನಾನು ಇಲ್ಲಿ ಸೀರಿಯಸ್ ಆಗಿ ನೊಂದ್ಕೊಂಡು ಹತ್ಕೊಂಡೆಲ್ಲ ಇವ್ರ ಮನೆ ಹತ್ರ ಬಂದಿದ್ದೀನಿ, ನೀವು ನೋಡಿದ್ರೆ ಇಲ್ಲಿ ಕಾಮಿಡಿ ಮಾಡ್ತಾ ಇದ್ದೀರಾ. ಕಾಮಿಡಿ ಮಾಡ್ತಾ ಇದ್ದೀನಿ. ಓಕೆ, ಇದು ಕಾಮಿಡಿ ಮಾಡೋ ವಿಷಯನಾ ಗೌರವ್ ಅವ್ರೆ? ಮೇಡಮ್ ನಮ್ಮ ಯಾರು ವಿಜಯವಾಣಿ ನ್ಯೂಸ್ ಬೆಂಕಿ, ಅದು ಬೆಂಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನಾಗಿ ವಾಯ್ಸ್ ಕಂಡುಬಿಡ್ಬಿಡ್ತಾ ಹೆಚ್ಚು. ಗೊತ್ತಾಯ್ತಲ್ಲ, ಅದೇ ನಾನು ಏನ್ ಅನ್ಕೊಂಡೆ ಅಂದ್ರೆ ಹ್ಮ್. ಯೋಚನೆ ಮಾಡ್ತಾ ಇದ್ದೆ ಹ್ಞೂ ಯಾರ್ದಿರ್ಬೋದು ಅಂತ. ಅದು ಕರೆಕ್ಟ್ ಆಗಿ ಕನೆಕ್ಟ್ ಆಗ್ಲಿಲ್ಲ. ಹ್ಮ್. ಆಮೇಲೆ ನೆಕ್ಸ್ಟ್ ಯಾರಿಗೆ ರೀಸೆಂಟ್ ಆಗಿ ನಾನ್ ನಂಬರ್ ಕೊಟ್ಟಿದ್ದೆ ಅಂತ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ಈಗ ಫೋಟೋ ಕಳಿಸ್ಬೇಕಾಕೆ? ಫೋಟೋ ಕಳಿಸ್ಬೇಕಂತ ಕಳಿಸ್ಬೇಕಾ? ಮಾಡಿದ್ದೀವಿ ಜೊತೆಲಿ. ಓಕೆ ಓಕೆ. ರೀಲ್ಸ್ ಮಾಡಿದ್ರಂತೆ, ನಮ್ಗೆ ಹೇಳೇ ಇಲ್ಲ. ಓಕೆ ಬಾಯ್ ಸರ್. ಏನ್ ಮಾವ ನೀವು ಈ ತರ ರಿಯಾಕ್ಷನ್? ಇಬ್ರು ಸೇರಿ ರೀಲ್ಸ್ ಮಾಡಿದ್ರಂತೆ, ಇನ್ನೇನು ಅಲ್ಲಿ ಬದನೆಕಾಯಿ. ಯಾಕೆ ನಿಮ್ ಜೊತೆ ಮಾಡಿಲ್ಲ ಅಂತ ಬೇಜಾರಾ? ಹಂಗೇನಪ್ಪ, ನಮ್ಮ ಏಜೇ ಬೇರೆ ನಿಮ್ಮ ಏಜೇ ಬೇರೆ. ನಮ್ಮ ಏಜಿಗೆ ಕರೆಕ್ಟಾಗಿತ್ತು ನಾವು ಮಾಡ್ತೀವಿ. ಅಂದ್ರೆ ನಿಮ್ಮ ಏಜಿಗೆ ಕರೆಕ್ಟ್ ಆಗಿರೋ ಹುಡ್ಕೊಬರ್ಬೇಕು ನಾವೀಗ. ವಿಜಯವಾಣಿಲಿ ನಿಮ್ಮ ಇಂಟ್ರ್ಯೂ ನೋಡ್ತಿದ್ರೆ ನಿಮ್ಮ ಏಜಲ್ಲಿ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸು ಹೇಳ್ಬಿಡಿ ಯಾರಿಗೆ? ಹುಡುಗಿ ನೀವು ರೀಲ್ಸ್ ಮಾಡೋದಕ್ಕೆ ಅರ್ಹತೆಗಳು. ಅದೇನು ಬೇಡ, ವಿಜಯವಾಣಿಗೆ ಏನು ಬೇಕಾಗಿ ಇಲ್ಲೇ ಬೇಸನ್ ಜನ ಇದ್ದಾರೆ ನಮ್ಮ ವಿಜಯವಾಣಿ ಬೇಡ, ಇಲ್ಲೇ ಬೇಜಾನ್ ಜನ ಇದಾರಂತೆ. ಅಲ್ಲ ಆರ್ಟಿಸ್ಟ್ ಅಲ್ಲೇ ಸಿನಿಮಾಗೆ ಹೋಗ್ತೀವಲ್ಲ, ಅಲ್ಲೇ ಇರ್ತಾರೆ ಜೊತೆಯಲ್ಲಿ. ನಾವು ರೀಲ್ಸ್ ಮಾಡ್ಕೊಂಡು ಅದು ಇದು ಮೊನ್ನೆ ಕೇಳಿ ನಮ್ಮ ರೋಹಿಣಿನು ನಾವು. ಈ ರೋಹಿಣಿ ಯಾರು ಅನ್ನೋದು ಗೊತ್ತಾಗ್ಬೇಕು. ರೋಹಿಣಿ ಅಂತ ಆರ್ಟಿಸ್ಟು, ಪಾಪ ಅವ್ರ ಲೇಡೀಸು. ಪಾಪ ಯಾಕೆ? ಅವ್ರು ಲೇಡೀಸ್ ಓಕೆ, ಪಾಪ ಅವರು ಲೇಡೀಸ್ ಯಾಕೆ? ಪಕ್ಕದಲ್ಲಿ ಪಾಪ ಯಾಕೆ? ಅಂದ್ರೆ ನಿಮ್ಮ ಮ್ಯಾಲ ಕೋಪನ? ನನಗೆ ಕೋಪನ? ನೀವು ಪಾಪನೇ. ಹಿಂಗೆ actor ಹಿಂಗೆ ಏನೋ ಆಗಿದೆ. ಏನಾಗಿ ಇಲ್ಲ ನಿಮ್ ಡೈರೆಕ್ಟರ್ ಹೇಳಿದ್ರ ಆಗ್ಲೇ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅವ್ರದ್ದು ಹೇಳ್ಬೋದು, 1000 ಹೇಳ್ಬೋದು. ಅದೇ ಜನ 1000 ಮಾತಾಡ್ತಾರೆ, ನಿಮ್ದು ಅವ್ರದ್ದು ನಿಮಗಷ್ಟೇ ಗೊತ್ತು. ಹಂಗೆ ಮತ್ತೆ ಹೆಂಗೆ ಇದು? ಚಿನ್ನದಂತ ಮನೆ ಹೆಂಡತಿ ಇರ್ಬೇಕು ಅಂದ್ರೆ ಕಲಾವಿದ್ರ ಅಕ್ಕ ತಂಗಿ ಅಣ್ಣ ತಮ್ಮ ತರ. ಓಹೋ, ಅಲ್ಲೇನ್ ಕ್ಯಾರೆಕ್ಟರ್ ಮಾಡ್ಬೇಕು? ಮನೇಲಿ ಬೀಳ್ತಾವಲ್ಲ ಅದಕ್ಕೆ ಈಗ ಡೈಲಾಗು. ಇಲ್ಲ ಅಂಥದ್ದು ಏನಿಲ್ಲ, ಅಂಥದ್ದು ಏನಿಲ್ಲ. ನಾವು ಬಿದ್ದಿದ್ದಾವ ಏಟು ಮನೇಲಿ? ನೀವೇ ಏನು ನಾವು ಎಲ್ಲ ಅವರು ಬರೀ ಏನಿದ್ರೆ ಕೂತ್ಕೊಂಡು ಡಿಸ್ಕಷನ್. ಹೆಂಗೆ ಆ ಥರ ಮಾಡಬಾರ್ದಾಗಿತ್ತು, ಈ ಥರ ಮಾಡಬಾರ್ದಾಗಿತ್ತು, ಈ ತರ ಹಂಗಾಗ್ಬಾರ್ದು. ಅಷ್ಟೇ. ಸಿಟ್ಟು ಬಂದಾಗ ಏನ್ ಮಾಡ್ತೀರಾ? ಮನೆ ಹೋಗಿ ಏನು ಮಾಡ್ತೀನಿ ಗೊತ್ತಾ, ಅಂತ ಡಿಕ್ಕಿ ಹೊಡ್ಬಿಡ್ತೀನಿ ಗೋಡೆಗೆ. ಗೋಡೆಗ ಸಿಟ್ಟು ಆ ಥರದ್ದು ಏನು ಮಾಡೋಣ, ಆ ಥರ ಸಿಟ್ಟೇನು ಮಾಡ್ಕೊಳಕ್ ಹೋಗಲ್ಲ. ನಾವು ಎಂಜಾಯ್ ಯಾವಾಗಲೂ ಎಂಜಾಯ್ ಚೆನ್ನಾಗಿರ್ತೀವಿ. ಖುಷಿ ಆಗೋದು ಯಾವಾಗ ಜಾಸ್ತಿ? ಜಾಸ್ತಿ ಖುಷಿ ಆದ ನೀವೇ ಸಿಕ್ಕಿದ್ರಲ್ಲ ನೀವು, ನನಗೆ ಫುಲ್ ಖುಷಿ ಆದ. ಏಕೆ? ಅದು ಇಂಟ್ರೋ ಮಾಡಕ್ಕೆ ಬಂದ್ರಲ್ಲ ಅದಕ್ಕೆ. ಇಷ್ಟ ಏನೇನಿಲ್ಲ, ಒಳ್ಳೆ ಸೂಪರ್, ಒಳ್ಳೆ ಚೆನ್ನಾಗಿರ್ತದೆ. ಈಗ ಹೊಸ ಕಲಾವಿದರಿಗೆ ಏನ್ ಒಂದು ಮೆಸೇಜ್ ಕೊಡ್ತೀರಾ? ದಯವಿಟ್ಟು ಹೇಳ್ತಿದ್ದೀನಿ, ಹೊಸ ಕಲಾವಿದರಿಗೆ ನಮಸ್ಕಾರ. ದಯವಿಟ್ಟು ಹೇಳ್ತೀನಿ, ಕಲೆ ನಂಬಿಕೊಂಡು ಅದಕ್ಕೆ ಜೀವನ ಮೋಸ ಮಾಡ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತಿದ್ದೀನಿ, ಪಕ್ಕದಲ್ಲಿ ಒಂದು ಕೆಲಸ ಹಿಂಗೆ ಒಂದು ದಿವಸಕ್ಕೆ ಏನೋ ಒಂದಿಷ್ಟು ಸಂಪಾದನೆ ಆಟ ಓಡ್ತೀರಾ ಓಕೆ, ಅಥವಾ ಸುಗ್ಗಿ ಅದು ಇದು ಟೊಮೊಟೊ ಅದು ಇದು ಆಯ್ತಲ್ಲ, ಅದು ಮಾಡ್ತೀರಾ ಮಾಡ್ತಾಯಿರಿ. ಡೈಲಿ ಒಂದು 1000 ರೂಪಾಯಿ ಮನೆಗೆ ಬರಬೇಕು. ಅದಾದಮೇಲೆ ಇಲ್ಲಿ ಪ್ರಯತ್ನ ಮಾಡ್ತಾಯಿರ್ರಿ. ಆಟೋ ಡ್ರೈವರ್ಗಳೇ ನಮಸ್ಕಾರ. ಲಗೇಜ್ ಆಟೋನೋ ಅಥವಾ ಪ್ಯಾಸೆಂಜರನೋ ಮಾಡ್ತಾಯಿರಿ. ಜೀವನ ಒಂದು ಕಡೆ, ಸಾಧನೆ ಒಂದು ಕಡೆ, ಎರಡರಲ್ಲಿ ಒಂದು ಇರ್ಬೇಕಷ್ಟೆ. ಭಗವಂತ ಎಲ್ಲರಿಗೂ ಇದ್ದೇ ಇರ್ತಾನೆ. ಭಗವಂತ ಯಾವಾಗ ಕಂಡುಬಿಡ್ತಾನೋ ಹೇಳೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ಕಲಾವಿದ್ರ ಅದೇ ಹತ್ತಿರ, ನಂತರ ಕಲಾವಿದ್ರ ಆತೀರ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ.
ನಮಸ್ಕಾರ. ಏನು ಸ್ಕ್ರಿಪ್ಟ್ ಎಲ್ಲ ಹೆಂಗ್ ಬಯಾಟ್ ಮಾಡ್ತೀರಾ ನೀವು? ಅಷ್ಟಷ್ಟು ಡೈಲಾಗ್ ಇರುತ್ತಲ್ಲ. ಡೈಲಾಗ್ ಪುಣ್ಯ ಬರಿಲ್ಲ ಅವ್ರು ನೋಡಿ. ನಿಮ್ ನಗುಗೆ ಒಂದು ಫ್ಯಾನ್ ಬೇಸ್ ಇದೆ. ಮಾವ ಸಕ್ಕತ್ತಾಗಿ ನಗ್ತಾರೆ. ಇವರೊಬ್ರು ನಮ್ಮ ನಿಖಿಲ್ ಅಂತ, ಅವರೊಬ್ರು ನೆನಮಂಗಲದವರು ಕುನಿಕೋಮರ್. ನನಗೆ ಸ್ಕ್ರಿಪ್ಟ್ ಮದುವೆ ಆದ್ಮೇಲೆ, ಅದು ಕೊರೋನಾ ಆದ್ಮೇಲಂತೂ ಇಂಜೆಕ್ಷನ್ ತಗೊಂಡಾದ್ಮೇಲೆ ನಮ್ಗೆ ಯಾಕೆ ಬತ್ತಾ ಮರ್ತೋಯ್ತಾ? ಅಲ್ಲ ಮರ್ತಿಯೋದಲ್ಲ, ಅದಕ್ಕಿಂತ ಮೊದಲು ಸ್ವಲ್ಪ ಇದಾಗ್ತದೆ. ಅದಕ್ಕಿಂತ ಮೊದಲು ಚೆನ್ನಾಗಿ ಇದು ಮಾಡ್ತಿದ್ದೆ. ಅದಾದ್ಮೇಲೆ ಬತ್ತಾ ಸ್ವಲ್ಪ ಇನ್ನೇನಿಲ್ಲ ಜೀವನ ಹಂಗಾಗ್ಬಿಡ್ತದೆ. ಅದಾದಮೇಲೆ ಏನು ಮಾಡಿಬಿಡ್ತಾರೆ ಇವರು, ನಮ್ಮ ನಿಖಿಲ್ ಅವರು, ಕುಮಾರಣ್ಣ ನೀನು ಭಯ ಹೇಳ್ತೀನಿ ಅಂತ ಅಂದ್ಬಿಟ್ಟು ನನಗೋಸ್ಕರ ಯಪ್ಪ ಜೀವನ ನಾನು ಅಮಿತ್ತು ಡೈಲಾಗ್ ಇದು ಮಾಡಿದ್ರು, ನಿಖಿಲ ಕರ್ಕೊಂಡು ಗಂಡನ ಅಂತಂತಾರೆ. ಆ ರೆಡಿ ಆಗೋವರೆಗೂ ಇವ್ರು ಬಿಡಲ್ಲ. ಲಾಂಗ್ ಡೈಲಾಗ್ ಇದ್ರೆ ಆ ರೆಡಿ ಆಗೋವರೆಗೂ ಬಿಡಲ್ಲ. ಯಾವುದು ತುಂಬ ದೊಡ್ಡ ಡೈಲಾಗ್ ನೀವು ಇಲ್ಲಿವರೆಗೂ ಹೇಳಿರೋದು? ದೊಡ್ಡ ಡೈಲಾಗು ಅಂತ ಶಾರ್ಟ್ ಮೂವಿ ಒಳಗೆ ಏನಂತಂದ್ರೆ ದೊಡ್ಡ ಡೈಲಾಗ್ ಇಲ್ಲ. ನನ್ನ ದೊಡ್ಡ ಡೈಲಾಗ್ ಹೇಳಿದ್ದು ಅಂದರೆ ಸುಧಾಕರ್ ಅವ್ರದ್ದು ಇದು ಯಾವುದದು ಜಾಲಿ ಜನಾರ್ದನ್ ಅಂತನ ಅಲ್ವಾ? ಅದೇ ಜಾಲಿ ಜನಾರ್ದನ್ ಅಂತ. ಜಾನಿ ಜನಾರ್ದನ. ಹಾಂ, ಜಾಲಿ ಜನಾರ್ದನ್ ಅಂತ. ಆ ಮೂವಿ ಒಳಗೆ 3 ಸ್ಲ್ಯಾಂಗ್ 3 ಇದು ಬರ್ತದೆ. ಅವರು ಮೀಸೆ ಆಂಜನಪ್ಪ ಅವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಏನೋ ನಿನ್ನ ಮಗ ಬಂದ್ಬಿಟ್ಟು ಸ್ಕೂಲೆಲ್ಲ ಹಾಳು ಮಾಡ್ದ, ಏನಯ್ಯ ನಿನ್ನ ಕತೆ ಆ ಥರ ಮಾಡ್ತಾನೆ, ಬಂದು ಸ್ಕೂಲಾಗಿ ಇಸ್ಬಿಟ್ಟು ಆಡ್ತಾನೆ. ಹೌದು ಸರ್, ನನ್ನ ಮಗ ಇಸ್ಬಿಟ್ಟು ಆಡ್ತಾನೆ, ಕುಡಿದ್ಬಿಟ್ಟು ಬಂದು ಜೂಜಾಡ್ತಾನೆ, ಹುಡುಗಿರ ಶೋಕಿ ಇದೆ, ಆದರೆ ನನ್ನ ತಲೆ ತೆಗ್ಸೋಂಥ ಕೆಲಸ ಏನು ಮಾಡಿಲ್ಲ ಸರ್. ನಿನ್ನ ಯೋಗ್ಯತೆಗೆ ಇದಕ್ಕಿನ್ನ ಬೇಕಾ ನಿನಗೆ ಮರ್ಯಾದೆ? ಸರ್ ನನ್ನ ಮಗ ಚಿಕ್ಕ ವಯಸ್ಸಾಗಿದ್ದಾಗ ನೆಗಡಿ ಕೆಮ್ಮು ಬಂದ್ಬಿಡ್ತು ಸರ್. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನನ್ನ ಹತ್ರ ದುಡ್ಡಿಲ್ಲ. ಒಂದು ಓಲ್ಡ್ ಮಂಕ್ ತಗೊಂಡು ನಾನು 90 ಓಲ್ಡ್ ಮಂಕ್ ತಗೊಂಡು ಅವನಿಗೊಂದು 90 ಕೊಟ್ಟು ನನಗೂ ಅವನು ಒಂದು ಒಳ್ಳೆ ಕೊಟ್ಬಿಟ್ಟು ಮಿಕ್ಕಿದ್ದು ನಾನು ಕಲ್ತಿದ್ದೆ ಸರ್. ರೈಲ್ವೆ ಸ್ಟೇಷನ್ಗೆ ಅಪ್ಪ ಎಲ್ಲಪ್ಪ ರೈಲ್ವೆ ಸ್ಟೇಷನ್ಗೆ ಹೆಂಗಪ್ಪ ಹೋಗೋದು, ರೈಲ್ವೆ ಸ್ಟೇಷನ್ಗೆ ಹೊಗೆ ಹೆಂಗೆ ಬಿಡ್ತದೆ ಅಂತಂದರು. ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋಗಿ ನನ್ನ ಹತ್ರ ದುಡ್ಡಿಲ್ಲ, ನಾನೇ ಬೀಡಿ ಸೇದ್ ಹೊಗೆ ಬಿಟ್ಟು ನೋಡಪ್ಪ, ಗಣೇಶ ಬಿಡಿ ಸಾಂಡು ಬೀಡಿ ಸೇದ್ಬಿಟ್ಟು ಹಿಂಗೆ ಬಿಡ್ತಪ್ಪ ಟ್ರೈನು ಅಂತ ಹೇಳಿದೆ. ಈ ಥರ ಡೈಲಾಗ್ ಭಾರಿ ಇದಾಗಿತ್ತು. ಅದೊಂದು ಬಿಟ್ಟರೆ ಇನ್ನು ಯಾವುದ್ರಾಗೂ ಇಲ್ಲ ಜಾಸ್ತಿ ಡೈಲಾಗ್. ಒಳ್ಳೊಳ್ಳೆ ಚಿಕ್ಕ ಡೈಲಾಗ್ ಕೊಡ್ತಾರೆ, ಆದರೆ ಎಕ್ಸ್ಪ್ರೆಷನ್ ಅದಲ್ಲ ಅದ್ರಾಗಿದೆ. ಯಾರು ನಿಮಗೆ ಇನ್ಸ್ಪಿರೇಷನ್ ಆ್ಯಕ್ಟಿಂಗಿಗೆ? ಆ್ಯಕ್ಟಿಂಗ್ಗೆ ಅದೇ ನಿಖಿಲ್ಲು ಮತ್ತು ನಮ್ಮ ಅಮಿತ್ ಅವರು. ಸ್ಫೂರ್ತಿ ಯಾರು? ಪೂರ್ತಿ ಯಾರು ನಿಮಗೆ ಸ್ಫೂರ್ತಿ ಆ್ಯಕ್ಟಿಂಗಿಗೆ? ಆ್ಯಕ್ಟಿಂಗ್ ಇವರೇ ನಿಖಿಲ್. ಅವ್ರಿದ್ದಾರೆ ಅಂತ ಅವ್ರ ಹೆಸರು ಹೇಳ್ತಾ ಇದ್ದೀರಾ? ಹಂಗಲ್ಲ ಫ್ರೀಯಾಗಿ ಅವರೇ ನಾನೇ ಕರ್ತಿದ್ದೆ ಬನ್ನಿ ಬಿಡ್ತಾರೆ ಅಂತ. ಅದು ಬಿಟ್ಟು ಆದ್ಮೇಲೆ ಇಲ್ಲ ಇವರೇ ಅಂತ ನಾನು ಹೇಳೋಂಥದ್ದು ಇದೆ. ಯಾಕೆಂದರೆ ನನಗೆ ಟ್ರೈನಿಂಗ್ ಕೊಟ್ಟವರು ಡೈಲಾಗ್. ಈಗ ಒಂದು ಹೇಳ್ತೀನಿ, ಐ ಲವ್ ಯು ಅನ್ನೋದು, ಆ ಡೈಲಾಗ್ನ ಬೇರೆ ಬೇರೆ ಥರದಲ್ಲಿ ಹೇಳಬೇಕು. ಹೇಳೋಣ ಅಲ್ಲಿ ಕ್ಯಾಮ್ರಾಗೆ. ಖುಷಿ ಇದ್ದಾಗ. ಓಕೆನಾ? ಖುಷಿ ಇದ್ದಾಗ ಐ ಲವ್ ಯು. ಸಿಟ್ಟಲ್ಲಿ ಐ ಲವ್ ಯು. ಅದೇನದು? ವಿಲನ್ ಥರ ಐ ಲವ್ ಯು. ನೀ ಸೀರಿಯಲಲ್ಲಿ ಹೇಳ್ತಾರಲ್ಲ ಹಂಗೆ. ಸೀರಿಯಲ್ ಅಲ್ಲ, ಐ ಲವ್ ಯು. ಹೆಂಗೆ ಈ ಥರ ಎಲ್ಲ ಕಲೆ ನಿಮಗೆ? ನಿಮ್ಮ ತಂದೆ ತಾಯಿ ನೋಡ್ತಾರ ನಿಮ್ಮ ವಿಡಿಯೋಸ್ ಎಲ್ಲ? ಅಪ್ಪ ಇಲ್ಲ, ಅಮ್ಮ ಇಲ್ಲ ಮೇಡಮ್. ಅಮ್ಮ 11 ತಿಂಗಳು ಮಗುವಾಗಿದ್ದಾಗೆ ತೀರ್ಕೊಂಬಿಟ್ರು. ಅಪ್ಪ 2007ರಲ್ಲಿ ತೀರ್ಕೊಂಬಿಟ್ರು. ಆಮೇಲೆ ಇಡೀ ನಮ್ಮ ಅಪ್ಪ ದುಡಿ ಅವ್ರು ಪೌರಾಣಿಕ ಜಾಸ್ತಿ. ಹೌದಾ? ಪೌರಾಣಿಕ ಆದ್ರೂ ಕೆಲವೊಂದು ಸರಿ ನೀ ಹಂಗ ಮಾಡೋದು ಬೇವರ್ಸಿ ಲೋಫರ್ ಕೆಲವೊಂದು ಸರಿ. ಹೌದು, ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೆ ಬಿತ್ತ ಚಿಕ್ಕದ್ರಿಂದನೂ? ಅಪ್ಪ ಇದ್ರಲ್ಲ, ಅಪ್ಪ ಹೋದ್ಮೇಲೆ ನಂದು. ಅಪ್ಪ ಅವ್ರಿರೋವರೆಗೂ ಅವ್ರದ್ದೇ ಇತ್ತು, ಚೆನ್ನಾಗಿ ಇದು ಮಾಡೋರು. ನಮ್ಮನೆ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರು ಹೋದ್ಮೇಲೆ ನೀವೇ ಎಲ್ಲ ದುಡ್ದು ನೀವೇ ಎಲ್ಲ ಮಾಡಿದ್ದು. ಇವತ್ತಿಗೆ ಎಷ್ಟು ಖುಷಿ ಇದೆ ನಿಮ್ಮ ಜೀವನದ ಬಗ್ಗೆ?
ನಾನು ಖುಷಿ ಇರಲಿ ಖುಷಿ ಇಲ್ದಿರ ಇರಲಿ, ಗ್ಲೂಕೋಸ್ ಮಾತ್ರ ಕಡ್ಡಾಯ. ನಾನು ಅಲ್ಲ ದುಡಿದರೆ ಇರಲಿ, ಗ್ಲೂಕೋಸ್ ಮಾತ್ರ ಕಡ್ಡಾಯ. ಎಂಜಾಯ್ ಅದೇ ಅಷ್ಟೇ. ಅಂಬರೀಷ್ ಅಂತಾರ, ಅಂಬರೀಷ್ ಅಣ್ಣನೊಂದು ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ. ಕೂತ್ಕೊಳ್ಳ ಬೇವರ್ಸಿ ನನ್ನ ಮಗನೇ, ಲೋಫರ್ ನನ್ನ ಮಗನೇ, ಏಯ್ ಅಂತ ಎಷ್ಟೆಷ್ಟೋ ಬೈಬೇಕಾದ್ರೆ. ಆದ್ರೆ ಏನು ಮಾಡ್ತೀಯ, ನನ್ನನ್ನು MLA ಅಂತ ಮಾಡೋರು ಕಣೋ, ಇಲ್ಲ ಅಂದರೆ ನನ್ನ ಮಗ ನಿನ್ನ ಜಾರ್ ಸೋದ್ಬಿಡ್ತಿದ್ದೆ. ನೀವು MLA ಆಗಿದ್ರೆ ಏನು ಮಾಡ್ತಿದ್ರಿ? ನಾವು MLA ಆಗಕ್ಕಾಗಲ್ಲ, ಸಾಧ್ಯನೇ ಇಲ್ಲ, ಅದು ಬೇಕಾಗೂ ಇಲ್ಲ. ಕಲಾವಿದರು ಆದ್ರೂ ಸಾಕು. CM ಆಗಿದ್ರೆ ಏನು ಮಾಡ್ತೀರಿ? ಆಗಲ್ಲ. ಏನಾದರೂ ಒಂದು ಈ ಥರ ಬದಲಾವಣೆ ತರಬೇಕು ಅಂದರೆ ಏನು ಬದಲಾವಣೆ ಅಂದರೆ ಏನೂ ಇಲ್ಲ. ಫಸ್ಟು ಮೊದಲು ಏನು ಮಾಡ್ತೀನಿ ಅಂದರೆ, ನಾನು CM ಆದರೆ ತಮಿಳವ್ರನ್ನ, ತೆಲುಗುನವ್ರನ್ನ, ಮಲಯಾಳಿಗಳನ್ನ ಫಸ್ಟ್ ನೀವು ಹೊರಟ್ಬಿಡಿ. ಫಸ್ಟ್ ಗುಜರಾತಿಯವ್ರನ್ನೆಲ್ಲ ಹೊರಟ್ಬಿಡಿ, ನೀವು ಮನೆಗೆ ಗಂಟು ಮೂಟೆ ಕಟ್ಕೊಳ್ಳಿ ಅಂದ್ಬಿಡ್ತೀನಿ. ಏಕೆ? ಇದು ಎಷ್ಟು ಟ್ರಾಫಿಕ್, ಎಷ್ಟೊತ್ತಾಯ್ತು ನೀವು ಬಂದು? ಎಷ್ಟು ಗಂಟೆಗೆ ಹೊರಟ್ರೆ ಎಷ್ಟು ಗಂಟೆ ರೀಚ್ ಆದ್ರೆ? ರೋಡ್ ದೊಡ್ಡದೇ ಎಲ್ಲ ಯಾಕೆ, ಚಿಕ್ಕದಾಗೆ ಇರಲಿ. ಇದು ಕುದುರೆ ಒಳಗೆ ಹೋಗೋಣ, ಕುದುರೆ ಒಳಗೆ ಹೋಗೋಣ, ಸೈಕಲ್ಲಾಗ ಹೋಗೋಣ, ಹಳೆ ಥರ ಬರೋಣ. ಹಳೇದು ಇದ್ರ ಥರ ಎಲ್ಲ ಗಾಳಿ ಗಿಳಿ ಎಲ್ಲ ಚೆನ್ನಾಗಿರ್ತದಲ್ಲ, ಅಷ್ಟು ಇನ್ನೇನಿಲ್ಲ. ಬೆಂಗಳೂರು ಎಲ್ಲ ಫುಲ್ ಟ್ರಾಫಿಕ್. ಕಾರಣ ಏನು? ಇವರೆಲ್ಲ ಬಂದಿರೋದಕ್ಕೆ. ನೆಕ್ಸ್ಟ್ ಸಿನಿಮಾ ಸೈನ್ ಮಾಡಿದ್ದೀರಾ? ಸಿನಿಮಾ ಜೋಡೆತ್ತು ನಡೀತಾ ಇದೆ. ಹಿಂಗೆ ಸುಮ್ಮನೆ ಇನ್ನವೇ ಒಂದು ಹಲವಾರು ಅವೆ. ಚೆನ್ನಾಗಿದೆ. ಎಷ್ಟು ಸಿನಿಮಾ ಮಾಡಬೇಕು ನೆಕ್ಸ್ಟ್? ಏನು ಪ್ಲಾನ್ ಇದೆ? ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಇದೆಯಾ ಅಥವಾ? ಸಿನಿಮಾ ಆಲ್ರೆಡಿ ಮಾಡ್ತಾ ಇದ್ದೇನೆ, ಜೋಡೆತ್ತು ಮಾಡ್ತಾ ಇದ್ದೀನಿ. ಸಿನಿಮಾ ಒಳಗೆ ನಮ್ಗಂತ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ತೆಗ್ದಿದ್ದ ತಗೊಂಡು ಬೆಳಗ್ಗೆ ಸಾಯಂಕಾಲ ತಗೊಂಡು ನಿಂತು ಸಾಕಾಗ. ಅದು ನಮ್ಮ ಚಾಟ್ ಮೂವಿ ನೋಡಿ ಎಷ್ಟು ಫಾಸ್ಟಾಗಿ ಓದೋದು. 2 ದಿನದೊಳಗಡೆ ಅಲ್ಲೇ ಬಂಪರ್, ಅಲ್ಲೇ ಬಹುಮಾನ ಹಂಗಿರ್ತದೆ. ಆ ಸಿನಿಮಾ ಒಂದೊಂದು ಇದು ಮಾಡ್ಕೊಂಡು ನನಗಂತೂ ಬೇಜಾರಾಗ್ಬಿಡುತ್ತೆ. ನನಗೆ ಶಾರ್ಟ್ ಮೂವಿನೇ ನನಗೆ. ಸಿನಿಮಾ ಒಳಗೆ ಹೋದ್ರೂ ನಾನು ಫೋನ್ ಮಾಡ್ಬಿಡ್ತೀನಿ, ಅಮಿತ್ ಅವರೇ ಎಲ್ಲಿದ್ರಿ ಸಾರ್, ಏನು ಸರ್ ಹಂಗೆ ಕೊಂಡ್ಕೊಂಬರೋಣ ಅಂದಂತಾರೆ. ಅದು ಎಷ್ಟೋ ಸುಮಾರು ಸರಿ ಫೋನ್ ಮಾಡಿದ್ದೀನಿ. ಅಲ್ಲಿ ಇನ್ನೊಂದು ಸರಿ ಸಿಕ್ಕಲ್ಲ ಅಂದ್ಬಿಟ್ಟು ಏನೇನು ಬೇಕೋ ಸೀನ್ಗಳು, ಏನೇನು ಅವಶ್ಯಕತೆ ಅವು ಪಾಪ ಅವ್ರಿಗೂ ಇರ್ತದೆ, ಮಾಡ್ತಾರೆ. ನೀವು ಕಾಮೆಂಟ್ಸ್ ಎಲ್ಲ ಓದ್ತೀರಾ? ನಿಮಗೆ ಬರೋದು ಏನೆಲ್ಲ ಬರುತ್ತೆ? ನನ್ನ ಮಗನೇ ಅಂತ ಬರಲ್ಲ. ಮತ್ತೇನು ಬರುತ್ತೆ? ಏನು ಬರಲ್ಲ. ಮಾಮ ಚೆನ್ನಾಗಿದ್ಯಾ, ಮಾಮ ಸೂಪರ್, ಮಾಮ ಹಂಗೆ, ಮಾಮ ಹಿಂಗೆ, ಮಾಮ ಕುಮಾರಣ್ಣ ಹಂಗೆ ಚೆನ್ನಾಗಿದೆ. ಒಟ್ಟು ಫುಲ್ ಜಾಲಿ. ಎಷ್ಟು ನಿಮ್ಮನ್ನು ಇಷ್ಟಪಡೋ ಅಂಥ ಜನರಿಗೆ ಏನು ಹೇಳ್ತೀರಿ? ನಾನೇನು ಹೇಳಿ, ಕನ್ನಡ ಜನತೆಗೆ ನಮಸ್ಕಾರ. ಯಾವಾಗಲೂ ಅಷ್ಟೇ ಕನ್ನಡನ ಉಳಿಸಿ ಬೆಳೆಸಿ, ನೀರಾಕಿ, ಗಿಡ ಬೆಳೆಸಿ. ಗಿಡ ಮಳೆನೇ ಬರಲ್ಲ ಒಂದೊಂದು ಟೈಮು. ಕಾರಣ ಏನು? ಗಿಡ ಇದ್ರಲ್ವ, ಮರ ಇದ್ರಲ್ವ. ಆ ಮರನೆಲ್ಲ MLAಗಳು ಕಡಿದು ಬಿಸಾಕ್ತಾರೆ. ಅದೇ ನಾವು ಮರ ಕುಯ್ಯೋಣ ಅಂತ ಹೋದರೆ ಅರಣ್ಯ ಇಲಾಖೆಯವ್ರು ನಮಗೆ ಜಾಡ್ಸಿ ಒದೀತಾರೆ. ಇದು ಬೇಕಾ? ದಯವಿಟ್ಟು ಹೇಳ್ತಿದ್ದೀನಿ, ಕನ್ನಡ ಉಳಿಸಿ ಬೆಳೆಸಿ, ಗಾಳಿ ನೀರು ಜಲ ಎಲ್ಲ ಚೆನ್ನಾಗಿ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ನಮಸ್ಕಾರ. ನನ್ನ ಜೊತೆ ಇಂಟರ್ವ್ಯೂ ಮಾಡಿದಿಷ್ಟೊತ್ತೆ ಹೆಂಗೆ ಅನಿಸ್ತು? ಧನ್ಯವಾದ ಮೇಡಮ್. ಹೆಂಗೆ ಅನ್ನಿಸ್ತು? ಅಭಿಪ್ರಾಯ ಹೇಳಿ. ತುಂಬ ಚೆನ್ನಾಗಿ ಮಾಡಿದ್ರಿ. ನಿಮಗೆ, ನಿಮ್ಮ ತಂಡದವ್ರಿಗೆ, ವಿಜಯವಾಣಿಯವರು, ಇವ್ರಿಗೆಲ್ಲ ತುಂಬ ಧನ್ಯವಾದಗಳು. ಪಾಪ ಅಲ್ಲಿಂದ ಬಂದಿದ್ರ. ನಾನೇ ಬಂದ್ಬಿಡೋಣ ಅನ್ಕೊಂಡಿದ್ದೆ, ಟೈಮ್ ಇಲ್ಲ. ಗ್ಲೂಕೋಸು ಆಗಳಪ್ಪ, ಯಾವ ಕ್ಲೋಸು ಇಲ್ಲ. ನನ್ನ ಟೈಮ್ ಇರಲಿಲ್ಲ. ನಿನ್ನೆ ಒಂದು ದೇವ್ರ ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ಅಭಿಷೇಕ ಅದೆಲ್ಲ ಮಾಡೋದು 4:30-5 ಗಂಟೆ ಆಯಿತು. ಅಲ್ಲಿಂದ ಮನೆಗೆ ಬಂದೆ. ನನ್ನ ಬಗ್ಗೆ ಹೇಳಿ 1-2 ನಿಮಿಷ. ನಿಮ್ಮ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನೀವು ಚಿಕ್ಕ ಹುಡುಗಿ, ದೊಡ್ಡವರಾಗಿದ್ರೆ ಆಂಟಿ ಗಿಂಟಿ ಆಗಿದ್ರೆ ಹೇಳ್ಬೋದಾಗಿತ್ತು. ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರ. ಚಿಕ್ಕ ಹುಡುಗಿರಿಗೆ ಏನು ಹೇಳ್ಬಾರ್ದಾ? ಚಿಕ್ಕ ಹುಡುಗಿಯರು ಅಂದ್ರೆ ಮಾತಾಡಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಆಮೇಲೆ ನೀವೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾವೇನು ಮಾಡೋಣ? ಏನಾದರೂ ಬೇಜಾರು ಮಾಡ್ಕೊಂಡ್ರೆ? ಇಲ್ಲ ಪರವಾಗಿಲ್ಲ, ಹೇಳಿ. ನಿಮ್ಮಂಥವ್ರು ಕಲಾವಿದರು. ಕಲಾವಿದ್ರು ಇಲ್ಲ, ಕಲಾವಿದ್ರಲ್ವ ಹಂಗಾರೆ? ನೀವು ಕಲಾವಿದರೇ ಬೇಕಾಗಿಲ್ಲ ಈಗ ಹಂಗಾರೆ. ನಿಮ್ಮಂಥ ನಮ್ಮ ಸೊಸೆಯಂದಿರು ಅಲ್ಲ, ಮಕ್ಳ ಥರ ಹೆಣ್ಣು ಮಕ್ಳುಗಳು ತುಂಬ ಆಯಸ್ಸು, ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಿ. ನಿಮ್ಮ ಹೆಸರೇನೋ ಮಾಡ್ತಬೇಡಿ. ಭೂಮಿಕಾ ಅಲ್ವಾ? ಹಿಂದೂಗಳು ತಾನೇ? ಒಂದು ಬಟ್ಟಿಕ್ಕದಲ್ವಾ?
ಚೆನ್ನಾಗಿ ಸಂಸ್ಕೃತಿಯಿಂದ ಚೆನ್ನಾಗಿ ಬಾಳಿ ಬಂದ್ವಿ ಅಷ್ಟೇ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದು. ಸೊ ಏನಾದರೂ ನಾನು ಮಾತಾಡಿದ್ರಾಗ ಏನಾದ್ರು ಬೇಜಾರಾಯಿತು ಅಂದರೆ ದಯವಿಟ್ಟು ಕ್ಷಮಿಸ್ಬೋದು. ಓಕೆ. ಥ್ಯಾಂಕ್ ಯು. ಸೊ ಇವತ್ತಿನ ಒಂದು ಪಾಡ್ಕಾಸ್ಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬಾ ಡಿಫ್ರೆಂಟು. ನಾನು ಕೂಡ ಯೂಟ್ಯೂಬಲ್ಲಿ ವಿಡಿಯೋಲ್ಲಿ ರೀಲ್ಸಲ್ಲಿ ನೋಡುವಾಗ ಈ ವ್ಯಕ್ತಿ ಹೀಗೆ ಇರೋದಾ ಅಥವಾ ಈ ಥರ ಆ್ಯಕ್ಟಿಂಗ್ ಮಾಡ್ತಾರಾ, ಸೊ ಈ ಥರ ಎಲ್ಲ ಪ್ರಶ್ನೆ ಬರ್ತಾ ಇತ್ತು. ರಿಯಲ್ ಲೈಫಲ್ಲಿ ನಿಜ ಜೀವನದ ಕ್ಯಾರೆಕ್ಟರ್ಗಳು ಎಷ್ಟು ನಮಗೆ ಅಟ್ಯಾಚ್ ಆಗುತ್ತೆ ಅಥವಾ ಎಷ್ಟು ಅದನ್ನು ನಾವು ಇಷ್ಟಪಡ್ತೀವಿ ಅನ್ನೋದಕ್ಕೆ ಈ ಒಂದು ಮಾವ ಕುಮಾರಣ್ಣ ಮಾಡ್ತಾ ಇರುವಂಥ ಒಂದು ಆ ಪಾತ್ರನೇ ಸಾಕ್ಷಿ. ಯಾಕಂತ ಹೇಳಿದರೆ ತುಂಬ ಜನ ಕನೆಕ್ಟ್ ಆಗಿದ್ದೀವಿ, ತುಂಬ ಜನ ಫಾಲೋ ಮಾಡ್ತೀವಿ. ಒಂದು ಯಾವುದೋ ಒಂದು ಬ್ಯುಸಿ ಟೆನ್ಷನ್ ಅಥವಾ ಏನೋ ಒಂದು ಇದ್ದಾಗ ಬಂದು ನೋಡಿದ್ರೆ ಒಂದಷ್ಟು ನಕ್ಕು ನೆಮ್ಮದಿಯಾಗಿ ನಿದ್ದೆ ಮಾಡುವಂಥ ಒಂದು ಒಳ್ಳೆ ಕಾಂಟೆಂಟನ್ನು ಕೊಡ್ತಾ ಇದ್ದಾರೆ. ಸೊ ವಿಚ್ ಇಸ್ ವೆರಿ ರಿಯಲ್ ಟು ದ ರಿಯಾಲಿಟಿ. ಸೊ ಇವರ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋಸ್ಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಿಮ್ಗೆ ಇನ್ನಷ್ಟು ಸಿನಿಮಾಗಳು ಸಿಗಲಿ, ನಿಮ್ಮ ಟೀಮ್ ಎಲ್ಲ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಡ್ಕಾಸ್ಟ್ಗೆ ಸೈನ್ ಆಫ್ ಮಾಡೋಣ. ಬೈ ಮಾವ. ಥ್ಯಾಂಕ್ ಯು.